ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಮಗನನ್ನು ಆಪರೇಷನ್ ಥಿಯೇಟರ್ ಒಳಗೆ ಕರೆದುಕೊಂಡು ಹೋಗಿದ್ರು. ನಾನು ಕೈ ಜೋಡಿಸಿ ಆ ದೇವರ ಬಳಿ ಒಂದೇ ಒಂದು ಕೇಳ್ಕೊಳ್ತಾ ಇದ್ದೆ, ನನ್ನ ಮಗು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಂತ. ಆಗಲೇ ನನ್ನ ಫೋನ್ ರಿಂಗ್ ಆಗ್ತಾ ಇತ್ತು. ಸ್ಕ್ರೀನ್ ಮೇಲೆ ನನ್ನ ವಾರಕಿತ್ತಿಯ ಹೆಸರು. ನಾನು ನಡುಗುತ್ತಿರುವ ಕೈಗಳಿಂದಲೇ ಫೋನನ್ನು ಅಟೆಂಡ್ ಮಾಡಿದೆ. ಆಕೆ ಹೇಳ್ತಾ ಇದ್ಲು, ಈಗಲೇ ಮನೆಗೆ ವಾಪಸ್ ಬಾ, ಅತಿಥಿಗಳು ಬಂದು ಬಿಟ್ಟಿದ್ದಾರೆ, ಅವರಿಗಾಗಿ ಆಹಾರವನ್ನು ತಯಾರಿಸಬೇಕು. ನಾನು ಅಳುತ್ತಾ ಹೇಳಿದೆ, ಅಕ್ಕ, ನನ್ನ ಮಗ ಆಪರೇಷನ್ ಥಿಯೇಟರ್ನಲ್ಲಿ ಇದ್ದಾನೆ. ಡಾಕ್ಟರ್ ಹೇಳಿದೆ ಪರಿಸ್ಥಿತಿ ತುಂಬಾ ಸೀರಿಯಸ್ ಅಂತ. ಆದರೆ ಅಕ್ಕ ನನ್ನ ಒಂದೇ ಒಂದು ಮಾತನ್ನು ಸಹ ಕೇಳಿಸಿಕೊಳ್ಳದೆ, ಮೊದಲು ಅತಿಥಿಗಳನ್ನು ಸಂಭಾಳಿಸು, ನಿನ್ನ ಮಗನನ್ನು ನಂತರ ಕೂಡ ನೋಡಿಕೊಳ್ಳಬಹುದು. ಆಕೆಯ ಈ ಶಬ್ದಗಳು ನನ್ನ ಹೃದಯವನ್ನು ಛಿದ್ರ ಛಿದ್ರ ಮಾಡುತ್ತಿದ್ದವು. ಅದೇ ಸಮಯದಲ್ಲಿ ನಾನು ತೆಗೆದುಕೊಂಡ ನಿರ್ಧಾರ ಕೇವಲ ನನ್ನ ಜೀವನ ಮಾತ್ರವಲ್ಲ, ಪೂರ್ತಿ ಪರಿವಾರದ ಹಣೆಬರಹವನ್ನೇ ಬದಲಾಯಿಸಿ ಬಿಟ್ಟಿತ್ತು. ಆದರೆ ಅದನ್ನು ಮಾಡಲು ಆ ಹೋರಾಟದಲ್ಲಿ ಎಷ್ಟೊಂದು ನೋವು ತುಂಬಿಕೊಂಡಿತ್ತು ಅಂದರೆ, ನನ್ನ ಹೆಸರು ಸಂಧ್ಯಾ. ನನ್ನ ತವರು ಮನೆಯವರು ಸಾಧಾರಣ ಕುಟುಂಬದವರು. ನನ್ನ ತಂದೆ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದರು. ಅಮ್ಮ ಬಟ್ಟೆ ಹೊಲಿಯುತ್ತಾ ಮನೆ ನಡೆಸಲು ಸಹಾಯ ಮಾಡ್ತಾ ಇದ್ರು. ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಸಂಬಂಧಗಳನ್ನು ಉಳಿಸಲು ನಾವು ತುಂಬಾ ಸಹಿಸಿಕೊಳ್ಳಬೇಕಾಗುತ್ತೆ, ಆದರೆ ನಮ್ಮ ಆತ್ಮಗೌರವವನ್ನು ಕೊಂಡುಕೊಂಡು ಅಲ್ಲ. ಮದುವೆಯ ನಂತರ ನಾನು ಮೊಟ್ಟ ಮೊದಲ ಬಾರಿ ನನ್ನ ಅತ್ತೆ ಮನೆಗೆ ಬಂದಾಗ ಎಲ್ಲವೂ ಒಂದು ಕನಸಿನ ಹಾಗೆ ಅನ್ನಿಸುತ್ತಿತ್ತು. ಅತ್ತೆ ನಗು ನಗುತ್ತಾ ಆರತಿ ಎತ್ತಿದ್ರು. ನನ್ನ ಮಾವನವರು ಎಷ್ಟೋ ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿದ್ರು. ನನ್ನ ಗಂಡ ರವಿ ನನ್ನ ಕೈ ಹಿಡಿದುಕೊಂಡು, ಇನ್ನು ಮುಂದೆ ಇದೇ ನಿನ್ನ ಮನೆ ಎಂದು ಹೇಳಿದರು. ಆ ಸಮಯದಲ್ಲಿ ನನಗನ್ನಿಸುತ್ತಿತ್ತು ನನ್ನ ಜೀವನ ತುಂಬಾ ಸಂತೋಷವಾಗಿರಬಹುದು ಅಂತ. ಆದರೆ ಆ ಮನೆಯ ನಗುಮುಖಗಳ ಹಿಂದೆ ಅಡಗಿದ್ದ ಸತ್ಯ ನನಗೆ ನಿಧಾನವಾಗಿ ಅರ್ಥವಾಗತೊಡಗಿತು. ನನ್ನ ಭಾವ ಮತ್ತು ಅಕ್ಕ ಆ ಮನೆಯಲ್ಲಿ ಅವರದ್ದೇ ಮಾತು ನಡೆಯುತ್ತಿತ್ತು. ಅತ್ತೆ ಮಾವ ಕೂಡ ಅವರ ಮಾತುಗಳನ್ನೇ ಕೇಳುತ್ತಿದ್ದರು. ಮೊದಲು ನಾನು ಅಂದುಕೊಳ್ತಾ ಇದ್ದೆ, ಆಕೆ ಈ ಮನೆಯ ದೊಡ್ಡ ಸೊಸೆ, ಆದ್ದರಿಂದಲೇ ಎಲ್ಲರೂ ಅವಳಿಗೆ ಇಷ್ಟೊಂದು ಗೌರವ ಕೊಡ್ತಾರೆ ಅಂತ. ಆದರೆ ಕೆಲವು ದಿನಗಳಲ್ಲೇ ನನಗರ್ಥವಾಗಿ ಬಿಟ್ಟಿತ್ತು, ಗೌರವ ಮತ್ತು ಭಯದಲ್ಲಿ ತುಂಬಾ ಅಂತರವಿದೆ ಎಂದು. ಅಕ್ಕ ಎಲ್ಲರನ್ನೂ ಅವಳಿಗೆ ಬೇಕಾದ ಹಾಗೆ ನಡೆಸಿಕೊಳ್ಳುತ್ತಿದ್ದಳು. ಯಾರಾದರೂ ಅವಳ ಮಾತು ಕೇಳದೇ ಇದ್ರೆ ಆಕೆ ಪೂರ್ತಿ ಮನೆಯ ಶಾಂತಿಯನ್ನೇ ಭಂಗ ಮಾಡಿಬಿಡುತ್ತಿದ್ದಳು. ಮದುವೆಯ ಒಂದೇ ವಾರದಲ್ಲಿ ಅಕ್ಕ ಮನೆಯ ಪೂರ್ತಿ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಿಬಿಟ್ರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಕಾಫಿ ಟೀ ಅನ್ನು ತಯಾರಿಸುವುದು, ಎಲ್ಲರಿಗೂ ತಿಂಡಿ ಮಾಡುವುದು, ಮಧ್ಯಾಹ್ನ ಅಡಿಗೆ ಮತ್ತು ರಾತ್ರಿಗಾಗಿ ಮತ್ತೆ ಅಡಿಗೆ ತಯಾರಿ ಮಾಡುವುದು, ಮನೆಯ ಕ್ಲೀನಿಂಗ್, ಪಾತ್ರೆ ಬಟ್ಟೆಗಳು ಎಲ್ಲವೂ ಕೇವಲ ನನ್ನ ಜವಾಬ್ದಾರಿಯಾಗಿತ್ತು. ಯಾವಾಗಲಾದರೂ ಕೇವಲ 5 ನಿಮಿಷ ಲೇಟ್ ಆದರೂ ಅವಳು ಎಲ್ಲರ ಮುಂದೆ ನನ್ನನ್ನು ಕೆಟ್ಟದಾಗಿ ಮಾತನಾಡುತ್ತಿದ್ಲು. ಒಂದು ದಿನ ನಾನು ಧೈರ್ಯ ಮಾಡಿಕೊಂಡು ರವಿಗೆ ಹೇಳಿದೆ, ನಾನು ಕೂಡ ಮನುಷ್ಯಳು, ನನಗೂ ಕೂಡ ಸುಸ್ತಾಗುತ್ತೆ. ಆದರೆ ರವಿ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದರು, ಕೇವಲ ಕೆಲವು ದಿನಗಳ ಮಾತು ಅಷ್ಟೇ, ನಂತರ ಎಲ್ಲವೂ ಸರಿ ಹೋಗುತ್ತದೆ ಎಂದು. ಆದರೆ ಆ ಕೆಲವು ದಿನಗಳು ಮಾತ್ರ ಯಾವತ್ತಿಗೂ ಮುಗಿಯಲೇ ಇಲ್ಲ. ನಿಧಾನವಾಗಿ ರವಿ ಕೆಲಸದಲ್ಲಿ ಎಷ್ಟೊಂದು ಬ್ಯುಸಿ ಆಗಿಬಿಟ್ರು ಅಂದರೆ ಅವರಿಗೆ ಮನೆಯ ಮಾತುಗಳು ಕೇಳಲು ಸಹ ಸಮಯವೇ ಸಿಗುತ್ತಿರಲಿಲ್ಲ. ನನ್ನ ಮನಸ್ಸಿಗೆ ನಾನೇ ಅರ್ಥ ಮಾಡಿಕೊಳ್ತಾ ಇದ್ದೆ, ನಮ್ಮ ಜೀವನ ಕೂಡ ಒಂದಲ್ಲ ಒಂದು ದಿನ ಖಂಡಿತ ಬದಲಾಗಬಹುದು ಅಂತ. ಆಗಲೇ ನನ್ನ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂತೋಷ ಬಂದಿತ್ತು. ನಾನು ಈಗ ತಾಯಿಯಾಗುತ್ತಿದ್ದೆ. ಆ ಸಮಯದಲ್ಲಿ ನಾನು ಅಂದುಕೊಳ್ತಾ ಇದ್ದೆ, ಈಗ ಮನೆಯವರ ವ್ಯವಹಾರ ಬದಲಾಗಬಹುದು ಅಂತ. ಆದರೆ ನನ್ನ ಅಕ್ಕ ಕವಿತಾ ಹೇಳ್ತಾ ಇದ್ಲು, ಸೊಸೆಯಂದಿರು ಮಗುವನ್ನು ಜನ್ಮ ಕೊಟ್ಟರೆ ಮನೆಯ ಮಹಾರಾಣಿ ಏನೂ ಆಗೋದಿಲ್ಲ, ಕೆಲಸಗಳು ಮೊದಲಿನಂತೆಯೇ ನಡೀತಾ ಇರಬೇಕು. ನಾನು 8 ತಿಂಗಳ ಗರ್ಭಿಣಿಯಾಗಿದ್ರೂ ಕೂಡ ನನಗೆ ಸ್ವಲ್ಪ ಕೂಡ ವಿಶ್ರಾಂತಿ ಸಿಗುತ್ತಿರಲಿಲ್ಲ. ನಾನು ಪೂರ್ತಿ ದಿನ ಅಡಿಗೆ ಮನೆಯಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ನನಗೆ ತಲೆ ಸುತ್ತು ಬಂದು ನಾನು ಅಡಿಗೆ ಮನೆಯಲ್ಲಿಯೇ ಬಿದ್ದು ಹೋಗಿದ್ದೆ. ನನ್ನ ಹೊಟ್ಟೆಯಲ್ಲಿ ತುಂಬಾ ಹೆಚ್ಚಾಗಿ ನೋವು ಶುರುವಾಗಿತ್ತು. ನನ್ನ ಕೈಯಲ್ಲಿದ್ದ ಹಾಲಿನ ಲೋಟಗಳು ಸಹ ಬಿದ್ದು ಹೊಡೆದು ಹೋಗಿದ್ದವು. ನಾನು ನೋವಿನಿಂದ ಒದ್ದಾಡ್ತಾ ಇದ್ದೆ. ಆದರೆ ಕವಿತಾ ಹೇಳ್ತಾ ಇದ್ಲು, ಇಷ್ಟೊಂದು ಯಾಕೆ ನಾಟಕ ಆಡ್ತಾ ಇದೆಯಾ? ನನ್ನ ಅತ್ತೆ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುವ ಬದಲು ಕೆಳಗೆ ಚೆಲ್ಲಿದ ಹಾಲನ್ನು ನನ್ನ ಕೈಯಿಂದಲೇ ಕ್ಲೀನ್ ಮಾಡಿಸಿದರು. ಆ ದಿನವೇ ನನಗೆ ಅರ್ಥವಾಗಿ ಬಿಟ್ಟಿತ್ತು, ಈ ಮನೆಯಲ್ಲಿ ನನಗೆ ಬೆಲೆ ಇಲ್ಲ, ಕೇವಲ ನನ್ನ ಕೆಲಸಗಳಿಗೆ ಮಾತ್ರ ಬೆಲೆ ಇದೆ ಎಂದು. ನನಗೆ ಮಗ ಹುಟ್ಟಿದಾಗ ನಾನು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ತೀರ್ಮಾನ ಮಾಡಿಕೊಂಡಿದ್ದೆ, ಈ ಮನೆಯಲ್ಲಿ ನಾನು ಎಷ್ಟೇ ಕಷ್ಟ ಅನುಭವಿಸಿದ್ರೂ ಪರವಾಗಿಲ್ಲ, ನನ್ನ ಮಗನಿಗೆ ಅವನ ತಾಯಿ ದುರ್ಬಲಳು ಎಂದು ಭಾವಿಸಲು ನಾನು ಖಂಡಿತ ಬಿಡೋದಿಲ್ಲ ಅಂತ. ಆದರೆ ವಿಧಿ ನನ್ನನ್ನು ಇನ್ನೂ ಹೆಚ್ಚಾಗಿ ಪರೀಕ್ಷಿಸುತ್ತಿತ್ತು. ರಾಜು ಇನ್ನೂ ತುಂಬಾ ಸಣ್ಣವನಾಗಿದ್ದ. ಅವನಿಗೆ ಆಗಾಗ ತುಂಬಾ ಜ್ವರ ಬರುತ್ತಿತ್ತು. ಆದ್ದರಿಂದ ಈಗ ಡಾಕ್ಟರ್ಗಳ ಬಳಿ ಸುತ್ತಾಡುವುದು ಹೆಚ್ಚಾಗಿ ಬಿಟ್ಟಿತ್ತು. ನಾನು ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಮಗುವನ್ನು ನನ್ನ ಮಡಿಲಿನಲ್ಲೇ ಎತ್ತಿಕೊಂಡು ಸಂಭಾಳಿಸುತ್ತಿದ್ದೆ.
ರವಿ ಕೂಡ ತುಂಬಾ ಟೆನ್ಷನ್ ಮಾಡಿಕೊಳ್ತಾ ಇದ್ರು. ಆದರೆ ಅವರ ಕೆಲಸ ಹೇಗಿತ್ತು ಅಂದ್ರೆ ಅವರಿಗೆ ಸುಲಭವಾಗಿ ರಜೆನೇ ಸಿಗುತ್ತಿರಲಿಲ್ಲ. ಆ ಮನೆಯಲ್ಲಿ ಯಾರಿಗೂ ನನ್ನ ಮಗುವಿನ ಕಷ್ಟದಿಂದ ಮನಸ್ಸು ಕರಗುತ್ತಿರಲಿಲ್ಲ. ಮಗುವನ್ನು ಎತ್ತಿಕೊಂಡು ನಾನು ಆಸ್ಪತ್ರೆಗೆ ಹೋದ್ರೆ ನಾನು ಮನೆಗೆ ವಾಪಸ್ ಬಂದ ತಕ್ಷಣ ಕವಿತಾ ಕೇಳ್ತಾ ಇದ್ಲು, ಇಷ್ಟಕ್ಕೂ ಅಡಿಗೆಯನ್ನು ಇನ್ನೂ ಯಾಕೆ ಮಾಡಲಿಲ್ಲ? ಅವಳಿಗೆ ಸ್ವಲ್ಪವೂ ಕಾಣಿಸುತ್ತಿರಲಿಲ್ಲ. ಮಗುವಿನ ಆರೋಗ್ಯ ಹೇಗಿದೆ? ಎಷ್ಟೋ ರಾತ್ರಿಗಳಿಂದ ನಾನು ನಿದ್ದೆನೆ ಮಾಡದೆ ನನ್ನ ಕಣ್ಣುಗಳು ಕೆಂಪಗಾಗಿ ಊದಿಕೊಂಡಿದ್ದಾವೆ ಅಂತ. ಒಂದು ದಿನ ರಾಜುಗೆ ಉಸಿರಾಡಲು ತುಂಬಾ ಕಷ್ಟವಾಗ್ತಾ ಇತ್ತು. ಡಾಕ್ಟರ್ ಬಳಿ ಹೋದಾಗ ಎಲ್ಲ ಟೆಸ್ಟ್ ಮಾಡಿ ಡಾಕ್ಟರ್ ಹೇಳಿದ್ರು, ಮಗು ಹುಟ್ಟಿದಾಗಿನಿಂದಲೇ ಅವನ ಹೃದಯದಲ್ಲಿ ಸಮಸ್ಯೆ ಇದೆ, ತುಂಬಾ ಬೇಗ ಆಪರೇಷನ್ ಮಾಡಿಸಬೇಕು. ಈ ಮಾತು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ನನಗನ್ನಿಸುತ್ತಿದ್ದು ನನ್ನ ಜೀವನ ಅಂಧಕಾರದಲ್ಲಿ ಮುಳುಗಿ ಹೋಗಿದೆ ಎಂದು. ನಾನು ಆಸ್ಪತ್ರೆಯ ಹೊರಗೆ ಕುಳಿತುಕೊಂಡು ಗಂಟೆಗಳ ಗಟ್ಟಲೆ ಅಳ್ತಾ ಇದ್ದೆ. ರವಿ ನನ್ನನ್ನು ಸಂಭಾಳಿಸುತ್ತಾ ಹೇಳ್ತಾ ಇದ್ರು, ಏನೇ ಆದರೂ ಪರವಾಗಿಲ್ಲ, ನಾವು ನಮ್ಮ ಮಗುವನ್ನು ಕಾಪಾಡಿಕೊಳ್ಳೋಣ ಅಂತ. ಆದರೆ ಚಿಕಿತ್ಸೆಗಾಗಿ ತುಂಬಾ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಇತ್ತು. ನಾವು ನಮ್ಮ ಬಳಿ ಇದ್ದಂತಹ ಎಲ್ಲ ಉಳಿತಾಯವನ್ನು ಸಹ ಖರ್ಚು ಮಾಡಿಬಿಟ್ವಿ. ನಾವು ನನ್ನ ತವರು ಮನೆಯಿಂದ ತಂದಂತಹ ಎಲ್ಲ ಒಡವೆಗಳನ್ನು ಸಹ ಮಾರಾಟ ಮಾಡಿಬಿಟ್ಟೆ. ರವಿ ಬ್ಯಾಂಕಿನಿಂದ ಲೋನನ್ನು ಸಹ ತೆಗೆದುಕೊಂಡಿದ್ರು. ಆದರೆ ಅತ್ತೆ ಮನೆಯವರು ಒಂದೇ ಒಂದು ಬಾರಿ ಕೂಡ ಕೇಳಲಿಲ್ಲ, ನಿಮ್ಗೇನಾದರೂ ಸಹಾಯದ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಕವಿತಾ ಪ್ರತಿದಿನ ನನ್ನನ್ನು ಆಡಿಕೊಳ್ಳುತ್ತಾ ಇದ್ಲು. ಮಗುವನ್ನು ಹುಟ್ಟಿಸಿಕೊಳ್ಳುವುದಕ್ಕಿಂತ ಮೊದಲೇ ಯೋಚಿಸಬೇಕಾಗಿತ್ತು ಮಗುವಿನ ಖರ್ಚುಗಳನ್ನು ಹೇಗೆ ನಿಭಾಯಿಸಬೇಕು ಅಂತ. ಅವಳ ಶಬ್ದ ಕೇಳಿ ನನ್ನ ಹೃದಯ ಅಳುತ್ತಿತ್ತು. ಆದರೆ ನಾನು ಅವಳಿಗೆ ಉತ್ತರವನ್ನು ಕೊಡಲಿಲ್ಲ. ನಾನು ಕೇವಲ ನನ್ನ ಮಗುವನ್ನು ಉಳಿಸಿಕೊಳ್ಳಬೇಕು ಅಂತ ಮಾತ್ರ ಅಂದುಕೊಳ್ತಾ ಇದ್ದೆ. ಈಗ ಆಪರೇಷನ್ನ ದಿನಾಂಕ ಕೂಡ ನಿಗದಿಯಾಗಿತ್ತು. ಆಪರೇಷನ್ ಸಮಯ ಹತ್ತಿರ ಬರಬೇಕಾದ್ರೆ ನನ್ನ ಹೃದಯ ಬಡಿತ ಕೂಡ ತುಂಬ ಜೋರಾಗಿ ಬಿಟ್ಟಿತ್ತು. ನಾನು ಪ್ರತಿ ರಾತ್ರಿ ನನ್ನ ಮಗುವನ್ನು ತಬ್ಬಿಕೊಂಡೇ ಮಲಗುತ್ತಿದ್ದೆ. ಮಗುವಿನ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸುತ್ತಾ ಆ ದೇವರನ್ನು ಕೇಳ್ಕೊಳ್ತಾ ಇದ್ದೆ, ದೇವರೇ ನನ್ನ ಆಯುಷ್ಯ ನನ್ನ ಮಗನಿಗೆ ಕೊಟ್ಟುಬಿಡು ಅಂತ. ಆಪರೇಷನ್ಗಿಂತ ಒಂದು ದಿನದ ಮೊದಲು ನಾನು ಮನೆಯಲ್ಲಿ ಎಲ್ಲರಿಗಾಗಿ ಒಳ್ಳೆಯ ಆಹಾರವನ್ನು ತಯಾರಿಸಿದೆ. ಕನಿಷ್ಠ ಪಕ್ಷ ನಾಳೆ ನನ್ನನ್ನು ಯಾರೂ ತೊಂದರೆ ಮಾಡೋದಿಲ್ಲ, ಇವರೆಲ್ಲರೂ ನನ್ನ ಮಗನಿಗಾಗಿ ಆ ದೇವರ ಬಳಿ ಪ್ರಾರ್ಥಿಸುತ್ತಾರೆ ಅಂತ. ಆದರೆ ಅದೇ ರಾತ್ರಿ ಕವಿತಾ ತನ್ನ ತವರು ಮನೆಯವರನ್ನು ನಾಳೆ ಊಟಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ಲು. ನಾನು ಅವಳಿಗೆ ಹೇಳಿದೆ, ಅಕ್ಕ ನಾಳೆ ರಾಜುಗೆ ಆಪರೇಷನ್ ಇದೆ, ನಾನು ನಾಳೆ ಬೆಳಿಗ್ಗೆಯಿಂದಲೇ ಹಾಸ್ಪಿಟಲ್ನಲ್ಲಿ ಇರ್ತೀನಿ, ಅತಿಥಿಗಳನ್ನು ಇನ್ನೊಂದು ದಿನ ಕರೆಸಬಹುದಲ್ವಾ? ಆದರೆ ಅವಳು ನನ್ನನ್ನೇ ನೋಡುತ್ತಾ ಮುಗುಳ್ನಾಗುತ್ತಾ ಹೇಳಿದ್ಲು, ಒಂದು ಮಗುವಿಗಾಗಿ ಈ ಇಡೀ ಜಗತ್ತು ನಿಂತುಕೊಳ್ಳೋದಿಲ್ಲ. ಈಗ ಅತಿಥಿಗಳನ್ನು ಕರೆಯಲಾಗಿದೆ, ಆದ್ದರಿಂದ ಅಡಿಗೆಯನ್ನು ಕೂಡ ತಯಾರು ಮಾಡಲೇಬೇಕು. ಅವಳ ಮಾತು ಕೇಳಿ ನನಗೆ ತುಂಬಾ ಬೇಸರವಾಗ್ತಾ ಇತ್ತು. ನಾನು ರಾತ್ರಿಯೆಲ್ಲ ಮಲಗಲೇ ಇಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾನು ಬೇಗ ಬೇಗ ಎಲ್ಲವನ್ನು ತಿಂಡಿ ಊಟ ರೆಡಿ ಮಾಡ್ತಾ ಇದ್ದೆ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಬೇಗ ಬೇಗ ಮಾಡಿ ಮುಗಿಸಿಬಿಟ್ಟೆ. ನಂತರ ನನ್ನ ಮಗುವನ್ನು ಎತ್ತಿಕೊಂಡು ನಾನು ಹಾಸ್ಪಿಟಲ್ಗೆ ಹೊರಟು ಹೋದೆ. ಮಗುವನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿದಾಗ ನನ್ನ ಮಗು ನನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುಗ್ಧವಾಗಿ ಕೇಳ್ತಾ ಇತ್ತು, ಅಮ್ಮ ನಾನು ವಾಪಸ್ ಬರ್ತೀನಲ್ವಾ? ಮಗುವಿನ ಈ ಮಾತು ಕೇಳಿ ನನ್ನ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಬರುತ್ತಿತ್ತು. ಆದರೆ ನಾನು ಮುಗುಳ್ನಗುತ್ತಾ ಹೇಳಿದೆ, ಮಗ ನಿನ್ನ ಅಮ್ಮ ಇಲ್ಲೇ ಬಾಗಿಲಿನಲ್ಲಿ ನಿನಗಾಗಿ ಕಾಯುತ್ತಿರುತ್ತಾಳೆ, ನೀನು ಬರುವವರೆಗೂ. ನನ್ನ ಮಗ ಮುಗುಳ್ನಗಳು ಪ್ರಯತ್ನ ಪಡ್ತಾ ಇದ್ದ. ಆದರೆ ಅವನ ಕಣ್ಣುಗಳಲ್ಲಿ ಮಾತ್ರ ಭಯ ಕಾಣಿಸ್ತಾ ಇತ್ತು. ಆಪರೇಷನ್ ಥಿಯೇಟರ್ ಬಾಗಿಲು ಮುಚ್ಚಿದಾಗ ನನಗನ್ನಿಸ್ತಾ ಇತ್ತು ನನ್ನ ಹೃದಯ ಕೂಡ ಅಲ್ಲೇ ಒಳಗಡೆ ನಿಂತು ಹೋಗಿದೆ ಎಂದು. ಆಗಲೇ ನನ್ನ ಫೋನ್ ಪದೇ ಪದೇ ರಿಂಗ್ ಆಗ್ತಾ ಇತ್ತು. ಸ್ಕ್ರೀನ್ ಮೇಲೆ ಅದೇ ಹೆಸರು, ಕವಿತಾ. ನಾನು ನಡುಗುತ್ತಿರುವ ಕೈಗಳಿಂದಲೇ ಕಾಲ್ ರಿಸೀವ್ ಮಾಡಿದೆ. ಅವಳು ಹೇಳಿದ ಮಾತುಗಳನ್ನು ನನ್ನ ಸಂಬಂಧವನ್ನು ಮಾತ್ರವಲ್ಲ, ನನ್ನ ಇಡೀ ಅಸ್ತಿತ್ವವನ್ನೇ ನಿರ್ಧರಿಸಿಬಿಟ್ಟಿದ್ದವು. ಅವಳ ಧ್ವನಿ ಮೊದಲಿದ್ದ ಹಾಗೆ ತುಂಬಾ ಕಠೋರವಾಗಿತ್ತು. ಅವಳು ನಮ್ಮ ಬಗ್ಗೆ ಏನನ್ನು ವಿಚಾರಿಸದೆ ಹೇಳಿದ್ಲು, ಇನ್ನು ಎಷ್ಟು ಸಮಯ ಆಸ್ಪತ್ರೆಯಲ್ಲೇ ಕುಳಿತುಕೊಂಡಿರ್ತೀಯ? ಮನೆಗೆ ಅತಿಥಿಗಳು ಬಂದ್ಬಿಟ್ಟಿದ್ದಾರೆ, ಎಲ್ಲರೂ ನಿನಗಾಗಿ ಕಾಯ್ತಾ ಇದ್ದಾರೆ. ನಾನು ನಡುಗುವ ಧ್ವನಿಯಲ್ಲೇ ಹೇಳಿದೆ, ಅಕ್ಕ ಈಗ ತಾನೇ ಮಗುವಿನ ಆಪರೇಷನ್ ಶುರುವಾಗಿದೆ, ಇನ್ನು 4-5 ಗಂಟೆಗಳು ತುಂಬಾ ಮಹತ್ವಪೂರ್ಣ ಎಂದು ಡಾಕ್ಟರ್ ಹೇಳಿದ್ದಾರೆ. ನಾನು ಇಲ್ಲಿಂದ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ನನ್ನ ಮಾತು ಇನ್ನೂ ಮುಗಿದೇ ಇರಲಿಲ್ಲ. ಅಷ್ಟರಲ್ಲೇ ಅವಳು ಜೋರಾಗಿ ಹೇಳಿದ್ಲು, ನಿನ್ನ ಮಗ ಒಬ್ಬನೇ ರೋಗಿಯಲ್ಲ, ಡಾಕ್ಟರ್ಗಳು ಅವರ ಕೆಲಸವನ್ನು ಅವರು ಮಾಡ್ತಾರೆ. ಮನೆಯಲ್ಲಿ ಅತಿಥಿಗಳು ಉಪವಾಸದಿಂದ ಕುಳಿತುಕೊಂಡಿದ್ದಾರೆ. ನೀನು ಈ ಕ್ಷಣವೇ ಮನೆಗೆ ಬಾ, ವಾಪಸ್ ಬಂದು ಅಡಿಗೆಯನ್ನು ತಯಾರು ಮಾಡು. ಅವಳ ಮಾತು ಕೇಳಿ ನನಗೆಷ್ಟು ಕೋಪ ಬಂದಿತ್ತು ಅಂದ್ರೆ ನಾನು ಮೊಟ್ಟ ಮೊದಲ ಬಾರಿ ಧೈರ್ಯವಾಗಿ ಅವಳಿಗೆ ಹೇಳಿದೆ, ಇಲ್ಲ ನಾನು ಬರೋದಿಲ್ಲ. ಆ ಕಡೆ ಸ್ವಲ್ಪ ಸಮಯ ನಿಶ್ಶಬ್ದ ಆವರಿಸಿತು. ನಂತರ ಅವಳು ತುಂಬಾ ಶಾಂತವಾಗಿ ಹೇಳಿದ್ಲು, ಈ ದಿನ ನೀನು ವಾಪಸ್ ಬರದೇ ಇದ್ರೆ ಇನ್ನು ಮುಂದೆ ಈ ಮನೆಗೆ ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಟ್ಲು.
ನನ್ನ ಕೈ ಕಾಲುಗಳು ನಡುಗುತ್ತಿದ್ವು. ನಾನು ಸ್ವಲ್ಪ ಸಮಯ ಫೋನನ್ನೇ ನೋಡುತ್ತಾ ನಿಂತುಕೊಂಡಿದ್ದೆ. ಅವಳ ಮಾತುಗಳು ನನ್ನ ಕಿವಿಯಲ್ಲಿ ಯಾರೋ ಕಾಯಿಸಿದ ಸೀಸ ಹಾಕಿದ ಹಾಗೆ ಭಾಸವಾಗುತ್ತಿತ್ತು. ಆಗಲೇ ರವಿ ನನ್ನ ಬಳಿ ಬಂದು ನನ್ನ ಮುಖ ನೋಡಿ ಕೇಳಿದ್ರು, ಸಂಧ್ಯಾ, ಏನಾಯ್ತು? ನಾನು ಅವರಿಗೆ ಎಲ್ಲ ಮಾತುಗಳನ್ನು ಹೇಳಿದೆ. ಆಗ ರವಿ ಹೇಳ್ತಾ ಇದ್ರು, ನೀನು ಚಿಂತೆ ಮಾಡಬೇಡ, ಈಗ ನಮ್ಮ ಮಗನೇ ನಮಗೆ ತುಂಬಾ ಮುಖ್ಯ. ಆದರೆ ಅವರ ಕಣ್ಣುಗಳಲ್ಲಿ ಮಾತ್ರ ಭಯ ತುಂಬಿಕೊಂಡಿತ್ತು. ಅವನ ಕಣ್ಣುಗಳಲ್ಲಿ ಅವರ ಮಗನ ಭಯ ಮಾತ್ರ ಇರಲಿಲ್ಲ, ಆ ಮನೆಯ ಪರಿಸ್ಥಿತಿಯ ಬಗ್ಗೆ ಕೂಡ ಇತ್ತು. ಆ ಮನೆಯಲ್ಲಿ ಎಲ್ಲ ನಿರ್ಧಾರಗಳನ್ನು ಕೇವಲ ಕವಿತಾನೇ ತೆಗೆದುಕೊಳ್ತಾ ಇದ್ಲು. ನನಗೆ ಸಮಯವೇ ನಿಂತು ಹೋದ ಹಾಗೆ ಅನ್ನಿಸುತ್ತಿತ್ತು. ಆಪರೇಷನ್ ಥಿಯೇಟರ್ನ ಹೊರಗೆ ಕೆಂಪು ದೀಪ ನಿರಂತರವಾಗಿ ಉರಿತಾ ಇತ್ತು. ಪ್ರತಿ ಬಾರಿ ಡಾಕ್ಟರ್ಗಳು ಹೊರಗೆ ಓಡಾಡಬೇಕಾದ್ರೆ ನನ್ನ ಹೃದಯ ಇನ್ನೂ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಅಷ್ಟರಲ್ಲೇ ಒಬ್ಬ ನರ್ಸ್ ಬಂದು ಹೇಳಿದ್ರು, ಮಾಸ್ಟರ್ ರಾಜು ಕುಟುಂಬದವರು ಎಲ್ಲಿದ್ದಾರೆ? ನಾನು ಬೇಗ ಅವಳ ಬಳಿ ಓಡಿ ಹೋದೆ. ಆಕೆ ಹೇಳ್ತಾ ಇದ್ಲು, ಡಾಕ್ಟರ್ ಕೆಲವೊಂದು ಔಷಧಿಗಳನ್ನು ತಕ್ಷಣ ತೆಗೆದುಕೊಂಡು ಬರಲು ಹೇಳಿದ್ದಾರೆ. ನಾನು ಒಂದೇ ಒಂದು ಕ್ಷಣ ಕೂಡ ವೇಸ್ಟ್ ಮಾಡದೆ ಬೇಗ ಮೆಡಿಕಲ್ ಸ್ಟೋರ್ನ ಕಡೆ ಓಡಿದೆ. ಔಷಧಿಗಳನ್ನು ತೆಗೆದುಕೊಂಡು ಓಡಿ ಬಂದಾಗ ನಾನು ನೋಡ್ತಾ ಇದ್ದೆ, ರವಿ ಯಾರ ಜೊತೆಯೋ ಫೋನಿನಲ್ಲಿ ಜಗಳ ಮಾಡ್ತಾ ಇದ್ರು. ಅವನ ಮುಖ ಸಪ್ಪಗಾಗಿ ಬಿಟ್ಟಿತ್ತು. ಏನಾಯ್ತು ರವಿ ಅಂತ ನಾನು ಕೇಳಿದಾಗ ಅವರು ನಿಧಾನವಾಗಿ ಹೇಳಿದ್ರು, ಅಮ್ಮ ಫೋನ್ ಮಾಡಿದ್ರು. ಆಕೆ ಹೇಳ್ತಾ ಇದ್ಲು, ನೀನು ಈ ಸಮಯದಲ್ಲಿ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಎಲ್ಲ ಸಂಬಂಧಿಕರ ಮುಂದೆ ಅವರಿಗೆ ತುಂಬಾ ಅವಮಾನವಾಗುತ್ತೆ ಎಂದು. ನಾನು ಸ್ವಲ್ಪ ಸಮಯ ಅವರನ್ನೇ ನೋಡ್ತಾ ಇದ್ದೆ. ನನಗೆ ಅರ್ಥನೇ ಆಗಲಿಲ್ಲ, ಒಬ್ಬ ತಾಯಿಗೆ ತನ್ನ ಮೊಮ್ಮಗನಿಗಿಂತ ಸಂಬಂಧಿಕರು ಗೌರವ ಹೇಗೆ ಮುಖ್ಯವಾಗಬಹುದು ಎಂದು. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನಾನು ಯೋಚಿಸುತ್ತಿದ್ದೆ, ನಿಜವಾಗಿಯೂ ನಾನು ಈ ಮನೆಯ ಸೊಸೆನ ಅಥವಾ ಈ ಮನೆಯಲ್ಲಿ ಕೆಲಸ ಮಾಡುವ ಕೇವಲ ಒಬ್ಬ ಕೆಲಸದವಳ ಅಂತ. ಆಗಲೇ ನನಗೆ ತುಂಬಾ ಮೊದಲು ನಡೆದ ಒಂದು ಘಟನೆ ನೆನಪಿಗೆ ಬಂದಿತ್ತು. ಮದುವೆಯಾದ 6 ತಿಂಗಳ ನಂತರ ನನ್ನ ತವರು ಮನೆಯಲ್ಲಿ ನನ್ನ ತಂಗಿಯ ಎಂಗೇಜ್ಮೆಂಟ್ ಇತ್ತು. ಅಮ್ಮ ಎಷ್ಟೋ ಪ್ರೀತಿಯಿಂದ ಹೇಳಿದ್ರು, ಮಗಳೇ, ನೀವೆಲ್ಲರೂ 2 ದಿನದ ಮೊದಲೇ ಬಂದು ಬಿಡಿ. ನಾನು ಎಷ್ಟೋ ಸಂತೋಷವಾಗಿ ವಿಶ್ವಾಸದಿಂದ ಅತ್ತೆ ಮನೆಯಲ್ಲಿ ಮಾತನಾಡಿದೆ. ಆದರೆ ಕವಿತಾ ನಿರಾಕರಿಸಿಬಿಟ್ಲು. ಅವಳು ಹೇಳ್ತಾ ಇದ್ಲು, ನಮ್ಮ ಮನೆಯಲ್ಲಿ ಮುಂದಿನ ವಾರ ಪೂಜೆ ಇದೆ, ಮನೆಯಲ್ಲಿ ಕೆಲಸವನ್ನು ಯಾರು ಮಾಡ್ತಾರೆ? ನಾನು ಅವಳಿಗೆ ಎಷ್ಟೊಂದು ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟೆ. ಪೂಜೆಗಾಗಿ ತುಂಬಾ ಸಮಯವಿದೆ, ಅಷ್ಟರಲ್ಲೇ ನಾನು ವಾಪಸ್ ಬಂದು ಬಿಡುತ್ತೇನೆ. ಆದರೆ ಅವಳು ಎಲ್ಲರ ಮುಂದೆ ಕಠಿಣವಾಗಿ ಹೇಳಿದ್ಲು, ನಿನ್ನ ತವರು ಮನೆಯ ಮೇಲೆ ಅಷ್ಟೊಂದು ಪ್ರೀತಿ ನಿನಗಿದ್ರೆ ನೀನು ಅಲ್ಲಿಗೆ ಹೊರಟು ಹೋಗು, ಈ ಮನೆಗೆ ವಾಪಸ್ ಬರುವ ಅವಶ್ಯಕತೆ ಇಲ್ಲ. ಆ ದಿನ ನಾನು ಮೌನವಾಗಿ ಕಣ್ಣೀರು ಹಾಕುತ್ತಾ ನನ್ನ ತಂಗಿಯ ಎಂಗೇಜ್ಮೆಂಟ್ ಅನ್ನು ಸಹ ಬಿಟ್ಟು ಬಿಟ್ಟೆ. ರಾತ್ರಿ ಅಮ್ಮ ಫೋನ್ ಬಂದಿತ್ತು. ಅವರ ಧ್ವನಿಯಲ್ಲಿ ಎಷ್ಟೊಂದು ದುಃಖ ತುಂಬಿಕೊಂಡಿತ್ತು. ಅವರು ಅಳುತ್ತಾ ಹೇಳಿದ್ರು, ಪರವಾಗಿಲ್ಲ ಮಗಳೇ, ನೀನು ಸಂತೋಷವಾಗಿರು. ಫೋನನ್ನು ಕಟ್ ಮಾಡಿದ ತಕ್ಷಣ ನಾನು ತುಂಬಾ ಸಮಯ ಆಳ್ತಾ ಇದ್ದೆ. ಆದರೆ ಆ ಮನೆಯಲ್ಲಿ ಮಾತ್ರ ಯಾರೂ ನನ್ನ ಕಣ್ಣೀರನ್ನು ನೋಡಲಿಲ್ಲ. ಈ ದಿನ ಆಸ್ಪತ್ರೆಯಲ್ಲಿ ಕುಳಿತಿದ್ದ ನನಗೆ ಆ ಎಲ್ಲ ನೆನಪುಗಳು ಮತ್ತೆ ಮತ್ತೆ ಮರುಕಳಿಸುತ್ತಿದ್ದವು. ಆಗಲೇ ಆಪರೇಷನ್ ಥಿಯೇಟರ್ನ ಬಾಗಿಲು ಸ್ವಲ್ಪ ಓಪನ್ ಆಗಿತ್ತು. ಡಾಕ್ಟರ್ ಸ್ವಲ್ಪ ಸಮಯ ಹೊರಗೆ ಬಂದಿದ್ರು. ನಾನು ತಕ್ಷಣ ಓಡಿ ಅವರ ಬಳಿ ಹೋದೆ. ಅವರು ಹೇಳ್ತಾ ಇದ್ರು, ಆಪರೇಷನ್ ನಾವು ಅಂದುಕೊಂಡದ್ದಕ್ಕಿಂತಲೂ ತುಂಬಾ ಕಠಿಣವಾಗಿದೆ, ನಮಗೆ ಇನ್ನೂ ಸ್ವಲ್ಪ ಸಮಯ ಹಿಡಿಸುತ್ತದೆ, ನೀವು ಧೈರ್ಯವಾಗಿರಿ. ಅವರು ಹೋದ ತಕ್ಷಣ ನನ್ನ ಕಾಲುಗಳಲ್ಲಿ ಜೀವವೇ ಕಳೆದು ಹೋದ ಹಾಗೆ ಆಗಿಬಿಟ್ಟಿತ್ತು. ನಾನು ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ದೆ. ಆಗಲೇ ಮತ್ತೆ ನನ್ನ ಫೋನ್ ರಿಂಗ್ ಆಗ್ತಾ ಇತ್ತು. ಈ ಬಾರಿ ನನ್ನ ಅತ್ತೆ ನನಗೆ ಫೋನ್ ಮಾಡಿದ್ರು. ನಾನು ಫೋನನ್ನು ರಿಸೀವ್ ಮಾಡಿದಾಗ ಆಕೆ ಹೇಳ್ತಾ ಇದ್ರು, ಸಂಧ್ಯಾ, ಕವಿತಾ ಸರಿಯಾಗಿ ಹೇಳ್ತಾ ಇದ್ದಾಳೆ, ಸಂಬಂಧಿಕರು ಮನೆಗೆ ಬಂದುಬಿಟ್ಟಿದ್ದಾರೆ, ನೀನು ಬೇಗ ಮನೆಗೆ ವಾಪಸ್ ಬಂದುಬಿಡು. ನಾನು ಅಳುತ್ತಾ ಹೇಳಿದೆ, ಅತ್ತೆ, ನನ್ನ ಮಗು ಒಳಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಆಗ ನನ್ನ ಅತ್ತೆ ಹೇಳಿದ್ಲು, ನಿನ್ನ ಮಗುನನ್ನು ಡಾಕ್ಟರ್ ನೋಡಿಕೊಳ್ಳುತ್ತಾರೆ, ಆದರೆ ಮನೆಗೆ ಬಂದ ಅತಿಥಿಗಳನ್ನು ಯಾರು ನೋಡ್ಕೊಳ್ತಾರೆ? ನಮ್ಮ ಮನೆಯಿಂದ ಅತಿಥಿಗಳು ಉಪವಾಸದಿಂದ ಹಾಗೆಯೇ ಹೊರಟು ಹೋದರೆ ನಮಗೆಷ್ಟು ಅವಮಾನವಾಗುತ್ತದೆ ಗೊತ್ತಾ ಅಂತ ಹೇಳಿ ಆಕೆ ಫೋನನ್ನು ಕಟ್ ಮಾಡಿಬಿಟ್ಟಿದ್ರು. ಆ ಸಮಯದಲ್ಲಿ ನನಗೆ ಮೊಟ್ಟ ಮೊದಲ ಬಾರಿ ಅನ್ನಿಸ್ತಾ ಇತ್ತು, ಬಹುಶಃ ಆ ಮನೆಯಲ್ಲಿ ನನ್ನ ಮಗು ಕೇವಲ ನನ್ನದು ಮಾತ್ರ, ಉಳಿದ ಎಲ್ಲರಿಗೂ ಅವನು ಕೇವಲ ಒಂದು ಜವಾಬ್ದಾರಿ, ನನ್ನ ಮಗುವಿಗೆ ಇವರುಗಳ ಜೊತೆ ಯಾವುದೇ ಸಂಬಂಧ ಇಲ್ಲ ಅಂತ. ಆಸ್ಪತ್ರೆಯಲ್ಲಿ ಇಟ್ಟಿದ್ದ ಆ ದೇವರ ಮೂರ್ತಿಯನ್ನು ನೋಡಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೆ, ಈ ದಿನ ನನ್ನ ಮಗ ಉಳಿದ್ರೆ ನಾನು ಖಂಡಿತ ನನ್ನ ಜೀವನವನ್ನು ಬದಲಾಯಿಸಿ ಬಿಡುತ್ತೇನೆ. ಇನ್ನು ಮುಂದೆ ನಾನು ಯಾರ ಭಯದಲ್ಲಿಯೂ ಬದುಕುವುದಿಲ್ಲ ಅಂತ. ಆದರೆ ನನಗೆ ಗೊತ್ತಿಲ್ಲ ಆ ದೇವರು ನನ್ನ ಮಾತನ್ನು ಯಾವಾಗ ಕೇಳ್ತಾರೋ ಅಂತ. ಸುಮಾರು 3 ಗಂಟೆಗಳು ಕಳೆದು ಹೋಗಿತ್ತು. ಇದ್ದಕ್ಕಿದ್ದ ಹಾಗೆ ಹಾಸ್ಪಿಟಲ್ನ ಹೊರಗೆ ಜೋರಾದ ಮಳೆ ಶುರುವಾಗಿತ್ತು. ಮಳೆಯನ್ನು ನೋಡಿ ನನಗೆ ನೆನಪು ಬರ್ತಾ ಇತ್ತು. ನನ್ನ ಮಗನಿಗೆ ಮಳೆ ಅಂದರೆ ತುಂಬ ಇಷ್ಟ. ಅವನು ಪ್ರತಿ ಬಾರಿ ಹೇಳ್ತಾ ಇದ್ದ, ಮಳೆಯಲ್ಲಿ ನಾನು ದೋಣಿಯನ್ನು ಓಡಿಸುತ್ತೇನೆ ಅಂತ. ಅವನ ಮಾತುಗಳು ನೆನಪಿಗೆ ಬಂದರೂ ನನ್ನ ಮುಖದ ಮೇಲೆ ಒಂದು ಸಣ್ಣ ನಗು ಸಹ ಬರಲಿಲ್ಲ.
ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಆಗಲೇ ನನ್ನ ಮೊಬೈಲ್ಗೆ ಒಂದು ವಿಡಿಯೋ ಬಂದಿತ್ತು. ಅದನ್ನು ಕಳುಹಿಸಿದ್ದು ಕವಿತಾ. ನಾನು ನಡುಗುತ್ತಿರುವ ಕೈಗಳಿಂದಲೇ ಆ ವಿಡಿಯೋವನ್ನು ಓಪನ್ ಮಾಡಿದೆ. ಮನೆಯ ಡ್ರಾಯಿಂಗ್ ರೂಮ್ನಲ್ಲಿ ಎಲ್ಲ ಸಂಬಂಧಿಕರು ಕುಳಿತುಕೊಂಡಿದ್ರು. ಜೋರು ಜೋರಾಗಿ ನಗು ನಗುತ್ತಾ ಮಾತನಾಡುತ್ತಿದ್ದರು. ನಂತರ ಅಡುಗೆ ಮನೆಯನ್ನು ತೋರಿಸುತ್ತಿದ್ರು. ಅಲ್ಲಿ ಕೇವಲ ಖಾಲಿ ಸ್ಟವ್ ಮಾತ್ರ ಕಾಣಿಸ್ತಾ ಇತ್ತು. ನಂತರ ಕವಿತಾಳ ಧ್ವನಿ, ಎಲ್ಲರೂ ನೋಡಿ, ನಮ್ಮ ಮನೆಯ ಕಿರಿಯ ಸೊಸೆಗೆ ತನ್ನ ಮಗುವಿನ ಒಂದು ನೆಪ ಸಿಕ್ಕಿಬಿಟ್ಟಿದೆ. ಅವಳಿಗೆ ಈ ಮನೆಯ ಗೌರವದ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಎಂದು ಹೇಳುತ್ತಾ ವಿಡಿಯೋ ಅಲ್ಲಿಗೆ ನಿಂತು ಹೋಗಿತ್ತು. ನಾನು ಸ್ವಲ್ಪ ಸಮಯ ಸ್ಕ್ರೀನ್ ಅನ್ನೇ ನೋಡ್ತಾ ಇದ್ದೆ. ನನ್ನೊಳಗೆ ಇದ್ದ ಭಾವನೆಗಳು ಸತ್ತು ಹೋಗ್ತಾ ಇದ್ವು. ನನ್ನೊಳಗೆ ಹೊಸದಾಗಿ ಏನೋ ಹುಟ್ಟಿಕೊಳ್ಳುತ್ತಿತ್ತು. ನಾನು ಆ ವಿಡಿಯೋವನ್ನು ಡಿಲೀಟ್ ಮಾಡಲಿಲ್ಲ. ಸೈಲೆಂಟ್ ಆಗಿ ಆ ವಿಡಿಯೋವನ್ನು ಸೇವ್ ಮಾಡಿ ಇಟ್ಟುಕೊಂಡೆ. ನನಗೂ ಸಹ ಗೊತ್ತಾಗ್ಲಿಲ್ಲ ನಾನು ಆ ರೀತಿ ಯಾಕೆ ಮಾಡಿದ್ದೀನಿ ಅಂತ. ಆಗಲೇ ಹಾಸ್ಪಿಟಲ್ನಲ್ಲಿ ಅನೌನ್ಸ್ ಮಾಡಿದ್ರು, ರಾಜು ಕಡೆಯವರು ಬೇಗ ಬನ್ನಿ. ಈ ಮಾತು ಕೇಳಿದ ತಕ್ಷಣ ನನ್ನ ಹೃದಯ ಬಡಿತ ಒಂದು ಕ್ಷಣ ನಿಂತಂತೆ ಆಗಿಬಿಟ್ಟಿತ್ತು. ನಾನು ಮತ್ತು ರವಿ ಇಬ್ಬರು ತಕ್ಷಣ ಅಲ್ಲಿಗೆ ಓಡಿ ಹೋದೆವು. ಡಾಕ್ಟರ್ ಹೊರಗೆ ಬಂದರು. ಅವರ ಮುಖದ ಮೇಲೆ ಎಷ್ಟೊಂದು ಗಂಭೀರತೆ ಇತ್ತು. ಅವರು ಹೇಳ್ತಾ ಇದ್ರು, ಆಪರೇಷನ್ ಇನ್ನೂ ಮುಗಿದಿಲ್ಲ, ಆದರೆ ಮಧ್ಯದಲ್ಲಿ ತುಂಬಾ ದೊಡ್ಡ ತೊಂದರೆ ಎದುರಾಗಿದೆ. ಆ ಕ್ಷಣದಲ್ಲಿ ನಮಗನ್ನಿಸ್ತಾ ಇತ್ತು ಅವರು ತಮ್ಮ ಮಾತನ್ನು ಮಧ್ಯದಲ್ಲಿಯೇ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ. ನನ್ನ ಉಸಿರು ನಿಂತಂತೆ ಆಗಿಬಿಟ್ಟಿತ್ತು. ನಾನು ಹೆದರಿಕೆಯಿಂದ ತಕ್ಷಣ ಕೇಳಿದೆ, ಡಾಕ್ಟರ್, ನನ್ನ ಮಗು ಚೆನ್ನಾಗಿದೆ ತಾನೆ? ಡಾಕ್ಟರ್ ನನ್ನನ್ನೇ ನೋಡ್ತಾ ಇದ್ರು. ಉತ್ತರ ಹೇಳುವುದಕ್ಕಿಂತ ಮೊದಲು ಅವರು ಹಿಂದೆ ನಿಂತಿದ್ದ ಒಬ್ಬ ಮಹಿಳೆಯನ್ನು ನೋಡುತ್ತಿದ್ದರು. ನಾನು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಕವಿತಾ ನಿಂತುಕೊಂಡಿದ್ದಳು. ಅವಳನ್ನು ಅಲ್ಲಿ ನೋಡಿ ನಾನು ಶಾಕ್ ಆಗಿಬಿಟ್ಟೆ. ಸ್ವಲ್ಪ ಸಮಯದ ಮುಂಚೆ ಇವಳು ಮನೆಯಲ್ಲಿ ಸಂಬಂಧಿಕರ ಜೊತೆ ಕುಳಿತುಕೊಂಡು ನಗು ನಗುತ್ತಾ ಮಾತನಾಡ್ತಾ ಇದ್ಲು. ಅಷ್ಟು ಬೇಗ ಇವಳು ಆಸ್ಪತ್ರೆಗೆ ಹೇಗೆ ಬಂದ್ಲು? ಅವಳ ಮುಖದ ಮೇಲೆ ಎಷ್ಟೊಂದು ಗಾಬರಿ ಕಾಣಿಸ್ತಾ ಇತ್ತು. ಆದರೆ ಅವಳ ಕಣ್ಣುಗಳಲ್ಲಿ ಇದ್ದದ್ದನ್ನು ನನ್ನಿಂದ ಅರ್ಥ ಮಾಡಿಕೊಳ್ಳಲೇ ಆಗಲಿಲ್ಲ. ಅವಳು ನನ್ನನ್ನು ನೋಡಿ ತಲೆ ಬಗ್ಗಿಸಿಕೊಂಡ್ಳು. ಅದೇ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಓಡ್ತಾ ಇತ್ತು. ಯಾವ ಮಹಿಳೆ ನನ್ನನ್ನು ಮನೆಗೆ ಕರೆಸಲು ನನ್ನ ಮೇಲೆ ಇಷ್ಟೊಂದು ಒತ್ತಡ ಹಾಕ್ತಾ ಇದ್ಲೋ ಅವಳು ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆಗೆ ಯಾಕೆ ಬಂದ್ಲು? ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ, ಅವಳ ಕೈಯಲ್ಲಿದ್ದ ಫೈಲನ್ನು ನೋಡಿ ಡಾಕ್ಟರ್ನ ಮುಖ ಯಾಕೆ ಬದಲಾಗಿ ಬಿಟ್ಟಿತ್ತು? ನಾನು ಸ್ವಲ್ಪ ಕೂಡ ಊಹಿಸಲಿಲ್ಲ ಇಷ್ಟಕ್ಕೂ ಆ ಫೈಲ್ನಲ್ಲಿ ಏನಿತ್ತು ಅಂತ. ಡಾಕ್ಟರ್ ತಕ್ಷಣ ಆಕೆಗೆ ಹೇಳಿದ್ರು, ನೀವು ನಮ್ಮ ಜೊತೆ ಬನ್ನಿ. ನಾನು ಶಾಕ್ನಿಂದ ಅವರನ್ನೇ ನೋಡ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಓಡ್ತಾ ಇತ್ತು. ಇಷ್ಟಕ್ಕೂ ಆ ಫೈಲ್ನಲ್ಲಿ ಆ ರೀತಿ ಏನಿದೆ? ಡಾಕ್ಟರ್ ಆಕೆಯ ಜೊತೆ ಯಾಕೆ ಮಾತನಾಡಬೇಕು ಅಂದುಕೊಳ್ತಾ ಇದ್ದಾರೆ? ನಾನು ನೇರವಾಗಿ ಕೇಳಿದೆ, ಡಾಕ್ಟರ್ ಏನಾಯ್ತು? ನನ್ನ ಮಗು ಚೆನ್ನಾಗಿದೆ ತಾನೆ? ಡಾಕ್ಟರ್ ಸ್ವಲ್ಪ ಸಮಯ ಏನನ್ನೋ ಯೋಚಿಸುತ್ತಾ ನಂತರ ಹೇಳಿದರು, ನೀವು ಚಿಂತೆ ಮಾಡಬೇಡಿ, ಕೆಲವೊಂದು ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಬೇಕಾಗಿದೆ ಎಂದು ಹೇಳುತ್ತಾ ಅವರು ಕವಿತಾಳನ್ನು ತಮ್ಮ ಕ್ಯಾಬಿನಿನ ಕಡೆ ಕರೆದುಕೊಂಡು ಹೋದರು. ನನ್ನ ಹೃದಯ ಎಷ್ಟೊಂದು ಜೋರಾಗಿ ಹೊಡೆದುಕೊಳ್ತಾ ಇತ್ತು ಅಂದರೆ ನನಗೆ ನನ್ನದೇ ಹೃದಯ ಬಡಿತ ಸಹ ಜೋರಾಗಿ ಕೇಳಿಸುತ್ತಿತ್ತು. ರವಿ ನನ್ನನ್ನು ಸಂಭಾಳಿಸಲು ಪ್ರಯತ್ನ ಪಡ್ತಾ ಇದ್ರು. ಆದರೆ ಅವರು ಕೂಡ ತುಂಬಾ ಹೆದರಿಕೊಂಡು ಬಿಟ್ಟಿದ್ದರು. ಸುಮಾರು 15 ನಿಮಿಷದ ನಂತರ ಡಾಕ್ಟರ್ ಹೊರಗೆ ಬಂದು ಹೇಳ್ತಾ ಇದ್ರು, ಆಪರೇಷನ್ ಇನ್ನೂ ನಡೀತಾ ಇದೆ. ಈಗಲೇ ಏನನ್ನು ಹೇಳುವುದು ಸರಿಯಲ್ಲ. ನೀವು ಸ್ವಲ್ಪ ಸಮಯ ತಾಳ್ಮೆಯಿಂದ ಇರಿ. ಆದರೆ ಅವರ ಕಣ್ಣುಗಳಲ್ಲಿ ಏನೋ ಇದ್ದು ಅವರು ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದಾರೆ ಎಂದು ನನಗೆ ಅರ್ಥವಾಗ್ತಾ ಇತ್ತು. ಆದರೆ ಆ ಸಮಯದಲ್ಲಿ ನನಗೆ ಎಲ್ಲದಕ್ಕಿಂತಲೂ ಮುಖ್ಯ ನನ್ನ ಮಗುವಾಗಿದ್ದ. ನಾನು ಆ ದೇವರನ್ನು ನೆನೆಸಿಕೊಂಡು ಅಲ್ಲೇ ಚೇರಿನ ಮೇಲೆ ಕುಳಿತುಕೊಂಡೆ. ಸಮಯ ಎಷ್ಟೊಂದು ನಿಧಾನವಾಗಿ ಕಳೀತಾ ಇತ್ತು. ಒಂದೊಂದು ಕ್ಷಣವೂ ಒಂದೊಂದು ಯುಗದ ರೀತಿ ಅನ್ನಿಸುತ್ತಿತ್ತು. ಪ್ರತಿಯೊಂದು ಕ್ಷಣ ನನ್ನನ್ನು ಪರೀಕ್ಷೆ ಮಾಡುತ್ತಿದೆ ಎಂದು ನನಗೆ ಅನ್ನಿಸುತ್ತಿತ್ತು. ಆಗಲೇ ನನ್ನ ತವರು ಮನೆಯಿಂದ ನನ್ನ ಅಮ್ಮ ಫೋನ್ ಮಾಡಿದ್ರು. ನಾನು ಫೋನ್ ಅಟೆಂಡ್ ಮಾಡಿದ ತಕ್ಷಣ ಅಮ್ಮನ ಮಾತು ಕೇಳಿ ನನ್ನ ಕಣ್ಣಿಂದ ನೀರು ಬರಲಾರಂಭಿಸಿತು. ಅಮ್ಮ ಹೇಳ್ತಾ ಇದ್ರು, ಮಗಳೇ, ನನ್ನ ಮೊಮ್ಮಗ ಹೇಗಿದ್ದಾನೆ? ನನ್ನ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ನಾನು ಸತತವಾಗಿ ಹೇಳ್ತಾ ಇದ್ದೆ. ಅಮ್ಮ ಕೂಡ ಅಳುತ್ತಾ ಹೇಳಿದರು, ಮಗಳೇ, ನಾನು ನಿನ್ನ ಬಳಿ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು. ನನಗೆ ಅರ್ಥವಾಗ್ತಾ ಇತ್ತು ಅಪ್ಪನನ್ನು ಆ ಸ್ಥಿತಿಯಲ್ಲಿ ಬಿಟ್ಟು ಬರಲಾಗದೆ ಅಮ್ಮ ಎಷ್ಟೊಂದು ನಿಸ್ಸಹಾಯಕರಾಗಿದ್ದಾರೆ ಎಂದು. ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಾ ಹೇಳಿದೆ, ಅಮ್ಮ, ನೀವು ಆ ದೇವರ ಬಳಿ ಕೇಳ್ಕೊಳ್ಳಿ, ನನ್ನ ಮಗು ಪೂರ್ತಿಯಾಗಿ ಗುಣವಾಗಬೇಕು ಅಂತ, ಅಷ್ಟೇ ಸಾಕು. ಅಮ್ಮ ಹೇಳ್ತಾ ಇದ್ರು, ಮಗಳೇ, ನಿಂಗೆ ನೆನಪಿದ್ಯಾ, ನೀನು ಸಣ್ಣವಳಿದ್ದಾಗ ಹುಷಾರಿಲ್ಲದೆ ಎಷ್ಟೊಂದು ಸೀರಿಯಸ್ ಆಗಿ ಬಿಟ್ಟಿತ್ತು. ನಾನು ಬೆಟ್ಟದ ಮೇಲೆ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹರಿಕೆ ಹೊತ್ತು ರಾತ್ರಿ ಎಲ್ಲ ನಿನ್ನ ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನನ್ನು ಸಂಭಾಳಿಸುತ್ತಿದ್ದೆ. ಈ ದಿನ ನಾನು ನನ್ನ ಮೊಮ್ಮಗನಿಗಾಗಿ ಕೂಡ ಹರಿಕೆ ಹೊತ್ತಿದ್ದೇನೆ. ಆದರೆ ಈ ದಿನ ನಾನು ನಿನ್ನ ಹತ್ತಿರ ಕೂಡ ಬರಲಾಗ್ತಾ ಇಲ್ಲ.
ಅಮ್ಮನ ಮಾತು ಕೇಳಿ ನನ್ನ ಬಾಲ್ಯದ ದಿನಗಳು ನೆನಪಿಗೆ ಬಂದಿದ್ದವು. ಆಗ ನಾನು 10ನೆಯ ತರಗತಿಯಲ್ಲಿದ್ದೆ. ಎಕ್ಸಾಮ್ ಸಮಯದಲ್ಲಿ ನನಗೆ ತುಂಬ ಹುಷಾರಿರಲಿಲ್ಲ. ಅಮ್ಮ ರಾತ್ರಿ ಹಗಲು ಎನ್ನದೆ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನನ್ನ ಸೇವೆ ಮಾಡ್ತಾ ಇದ್ರು. ಅಪ್ಪ ತನ್ನ ಸೈಕಲನ್ನು ಸಹ ಮಾರಾಟ ಮಾಡಿ ನನಗೆ ಚಿಕಿತ್ಸೆ ಕೊಡಿಸಿದ್ರು. ನಾವು ಬಡವರು, ಚಿಕಿತ್ಸೆಗಾಗಿ ನಮ್ಮ ಬಳಿ ಹಣದ ಕೊರತೆ ಇದೆ ಎಂದು ಅವರು ಯಾವತ್ತೂ ನಮ್ಮ ಮುಂದೆ ಬರಲೇ ಬಿಡಲಿಲ್ಲ. ಆ ದಿನ ನಾನು ನನ್ನ ಮಗುವಿನ ಚಿಕಿತ್ಸೆಗಾಗಿ ನನ್ನ ಆಭರಣಗಳನ್ನು ಮಾರಾಟ ಮಾಡಿಬಿಟ್ಟಿದ್ದೆ. ಆದರೆ ಯಾವ ಮನೆಗೆ ನಾನು ನನ್ನ ಎಲ್ಲವನ್ನೂ ಅರ್ಪಿಸಿದ್ದೆನೋ ಅಲ್ಲಿ ಯಾರಿಗೂ ನನ್ನ ಮಗುವಿನ ಚಿಂತೆ ಇರಲಿಲ್ಲ. ಆಗಲೇ ನನಗೆ ನೆನಪಿಗೆ ಬಂದಿತ್ತು, ಕೆಲವು ತಿಂಗಳ ಮೊದಲು ನಾನು ನನ್ನ ಬಳಿ ಉಳಿದಿದ್ದಂತಹ ಕೊನೆಯ ಒಂದೇ ಒಂದು ಬಂಗಾರದ ವಸ್ತು, ನನ್ನ ಮಾಂಗಲ್ಯ ಸರವನ್ನು ಸಹ ಮಾರಾಟ ಮಾಡಿಬಿಟ್ಟಿದ್ದೆ. ಅದನ್ನು ಅಮ್ಮ ನನಗಾಗಿ ಮಾಡಿಸಿಕೊಟ್ಟಿದ್ರು. ಅದನ್ನು ಮಾರಾಟ ಮಾಡುವಾಗ ನಾನು ತುಂಬ ಹತ್ತಿದ್ದೆ. ಆದರೆ ಆ ಸಮಯದಲ್ಲಿ ನನ್ನ ಮಗ ಎಷ್ಟು ಅಮಾಯಕವಾಗಿ ಕೇಳ್ದ, ಅಮ್ಮ ಇನ್ನು ಮುಂದೆ ನನಗೆ ಪೂರ್ತಿಯಾಗಿ ವಾಸಿಯಾಗುತ್ತೆ ಅಲ್ವಾ? ಆ ಮಗುವಿನ ಮಾತು ಕೇಳಿ ಆ ಸಮಯದಲ್ಲಿ ನನಗನ್ನಿಸುತ್ತಿತ್ತು, ಈ ಪ್ರಪಂಚದ ಎಲ್ಲ ಆಸ್ತಿ ಐಶ್ವರ್ಯ ಎಲ್ಲ ಒಡವೆಗಳು ನನ್ನ ಮುಗ್ಧ ಮಗುವಿನ ನಗುವಿನ ಮುಂದೆ ತುಂಬ ಸಣ್ಣವು ಎಂದು. ನಾನು ಯಾವತ್ತೂ ಯಾರ ಮುಂದೆಯೂ ಯಾರ ಜೊತೆಯೂ ಚಾಡಿ ಹೇಳಲಿಲ್ಲ. ಆದರೆ ಬಹುಶಃ ನನ್ನ ಮೌನವೇ ಎಲ್ಲರಿಗೂ ಬಲ ಕೊಡ್ತಾ ಇತ್ತು ಅನ್ಸುತ್ತೆ. ಅಷ್ಟರಲ್ಲೇ ಆಸ್ಪತ್ರೆಯ ಕಾರಿಡೋರ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಗದ್ದಲ ಶುರುವಾಯಿತು. ಕೆಲವೊಂದು ಡಾಕ್ಟರ್ಗಳು ಆಪರೇಷನ್ ಥಿಯೇಟರ್ನ ಕಡೆ ಓಡಿ ಬಂದಿದ್ರು. ಇದನ್ನು ನೋಡಿ ನನ್ನ ಹೃದಯ ತುಂಬ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ನಾನು ತಕ್ಷಣ ಒಬ್ಬ ನರ್ಸ್ನ ಕೈಯನ್ನು ಹಿಡಿದುಕೊಂಡು ಕೇಳಿದೆ, ಸಿಸ್ಟರ್ ಏನಾಯಿತು ಅಂತ. ಸಿಸ್ಟರ್ ಹೇಳ್ತಾ ಇದ್ರು, ಎಮರ್ಜೆನ್ಸಿ ಇದೆ ಅಂತ ಹೇಳಿ ಆಕೆ ಒಳಗೆ ಓಡಿ ಹೋದ್ರು. ನನ್ನ ಕಣ್ಣ ಮುಂದೆ ಕತ್ತಲು ಆವರಿಸುತ್ತಿತ್ತು. ನಾನು ಅಲ್ಲೇ ಗೋಡೆಗೆ ಹೊರಗೆ ನಿಂತುಕೊಂಡಿದ್ದೆ. ರವಿ ನನ್ನ ಪಕ್ಕದಲ್ಲೇ ನಿಂತು ನನಗೆ ಸಮಾಧಾನ ಮಾಡ್ತಾ ಇದ್ದ. ಅವನು ಕೂಡ ಆ ದೇವರನ್ನು ಕೇಳ್ಕೊಳ್ತಾ ಇದ್ದ. ನಂತರ ಸುಮಾರು 20 ನಿಮಿಷದ ತನಕ ಯಾವುದೇ ಸಮಾಚಾರ ತಿಳಿಯಲಿಲ್ಲ. ಪ್ರತಿಯೊಂದು ಸೆಕೆಂಡು ನನಗೆ 1 ವರ್ಷದ ಹಾಗೆ ಅನ್ನಿಸುತ್ತಿತ್ತು. ನಂತರ ಆಪರೇಷನ್ ಥಿಯೇಟರ್ನ ಆ ಕೆಂಪು ದೀಪವನ್ನು ಆರಿಸಲಾಯಿತು. ನಿಧಾನವಾಗಿ ಬಾಗಿಲು ಓಪನ್ ಆಯಿತು. ಡಾಕ್ಟರ್ ಹೊರಗೆ ಬಂದರು. ಅವರ ಮುಖದ ಮೇಲೆ ಎಷ್ಟೊಂದು ನಾನು ತಕ್ಷಣ ಅವರ ಬಳಿ ಓಡಿ ಹೋದೆ. ಅವರು ನಿಧಾನವಾಗಿ ತಮ್ಮ ಮಾಸ್ಕ್ ಅನ್ನು ತೆಗೆದು ಹೇಳಿದರು, ಆಪರೇಷನ್ ಯಶಸ್ವಿಯಾಗಿದೆ, ಆದರೆ ಮುಂದಿನ 48 ಗಂಟೆಗಳು ತುಂಬ ನಿರ್ಣಾಯಕ. ಈ ಮಾತು ಕೇಳಿ ನಾನು ಅಲ್ಲೇ ಕುಳಿತುಕೊಂಡೆ. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನಾನು ಮೊಟ್ಟ ಮೊದಲ ಬಾರಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದೆ. ನಾನು ಆ ದೇವರಿಗೆ ಕೈ ಮುಗಿದು ಕೋಟಿ ಧನ್ಯವಾದಗಳನ್ನು ಅರ್ಪಿಸಿದೆ. ಆಗಲೇ ನಾನು ಕವಿತಾಳನ್ನು ನೋಡಿದೆ. ಅವಳು ಸ್ವಲ್ಪ ದೂರ ನಿಂತುಕೊಂಡಿದ್ದಳು. ಅವಳ ಮುಖದ ಮೇಲೆ ಸಂತೋಷ ಇರಲಿಲ್ಲ. ಅವಳು ತುಂಬ ಗಾಬರಿ ಪಡ್ತಾ ಇದ್ಲು. ಯಾವುದೋ ಚಿಂತೆಯಲ್ಲಿ ಮುಳುಗಿದ್ದಳು ಅನ್ಸುತ್ತೆ. ನಾನು ಅಂದುಕೊಂಡೆ, ಬಹುಶಃ ಅವರಿಗೂ ಕೂಡ ನನ್ನ ಮಗುವಿನ ಚಿಂತೆ ಕಾಡುತ್ತಿರಬಹುದು ಅಂತ. ಆದರೆ ಮುಂದಿನ ಕ್ಷಣವೇ ಅವಳು ನನ್ನ ಬಳಿ ಬಂದು ತುಂಬ ನಿಧಾನವಾಗಿ ಹೇಳಿದ್ಲು, ಈಗ ಆಪರೇಷನ್ ಮುಗಿದು ಹೋಗಿದೆ, ನಡಿ ಮನೆಗೆ ಹೋಗೋಣ, ಮನೆಯಲ್ಲಿ ಅತಿಥಿಗಳು ಇನ್ನೂ ಕುಳಿತುಕೊಂಡಿದ್ದಾರೆ. ಅವಳ ಮಾತು ಕೇಳಿ ನನಗನ್ನಿಸ್ತಾ ಇತ್ತು, ಯಾರೋ ನನ್ನ ಗಾಯಗಳ ಮೇಲೆ ಉಪ್ಪು ಖಾರವನ್ನು ಹಾಕ್ತಾ ಇದ್ದಾರೆ ಅಂತ. ನಾನು ಮೊಟ್ಟ ಮೊದಲ ಬಾರಿ ಅವಳ ಕಣ್ಣುಗಳಲ್ಲೇ ನೇರವಾಗಿ ನೋಡುತ್ತಾ ಹೇಳಿದೆ, ನಾನು ಎಲ್ಲಿಗೂ ಬರೋದಿಲ್ಲ. ನನ್ನ ಮಗನಿಗೆ ಪ್ರಜ್ಞೆ ಬರುವವರೆಗೂ, ನಾನು ಅವನನ್ನು ನೋಡುವವರೆಗೂ ನಾನು ಈ ಆಸ್ಪತ್ರೆಯಿಂದ ಒಂದೇ ಒಂದು ಹೆಜ್ಜೆ ಕೂಡ ಹೊರಗೆ ಇಡೋದಿಲ್ಲ. ಕವಿತಾ ಕೋಪದಿಂದ ಹೇಳಿದ್ಲು, ಆಯಿತು, ನಂತರ ನೀನು ನನಗೆ ಹೇಳಬೇಡ, ನಾನು ನಿನಗೆ ಅರ್ಥ ಮಾಡಿಸ್ಲಿಲ್ಲ ಅಂತ ಎಂದು ಹೇಳುತ್ತಾ ಅವಳು ಅಲ್ಲಿಂದ ಹೊರಟು ಹೋದ್ಲು. ಅವಳು ಹೋಗುತ್ತಿರುವುದನ್ನೇ ನಾನು ನೋಡ್ತಾ ಇದ್ದೆ. ಆದರೆ ಆ ಸಮಯದಲ್ಲಿ ನನಗೆ ಗೊತ್ತಾಗಲಿಲ್ಲ, ಅವಳ ಚಿಂತೆಯ ಕಾರಣ ಅತಿಥಿಗಳು ಅಲ್ಲ, ಬೇರೇನೋ ಇದೆ ಅಂತ. ಮಾರನೆಯ ದಿನ ಮಗುವನ್ನು ICUನಲ್ಲಿ ನೋಡಲು ನಮಗೆ ಅನುಮತಿ ಕೊಟ್ಟಿದ್ದರು. ನಾವು ಅಲ್ಲಿಗೆ ಹೋದಾಗ ಮಗುವಿನ ಆ ಸ್ಥಿತಿ ನೋಡಿ ನನ್ನ ಹೃದಯ ಚೂರು ಚೂರು ಆದಂತೆ ಅನ್ನಿಸ್ತಾ ಇತ್ತು. ನನ್ನ ಮಗುವಿನ ಆ ಸಣ್ಣ ಸಣ್ಣ ಕೈಗಳಲ್ಲಿ ಎಷ್ಟೊಂದು ಸೂಜಿಗಳನ್ನು ಚುಚ್ಚಲಾಗಿತ್ತು. ಅವನ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ನಾನು ಮಗುವಿನ ಕೈಯನ್ನು ಹಿಡಿದುಕೊಂಡು ತುಂಬ ನಿಧಾನವಾಗಿ ಹೇಳಿದೆ, ಮಗ, ಅಮ್ಮ ನಿನ್ನ ಬಳಿ ಬಂದು ಬಿಟ್ಟಿದ್ದಾರೆ. ಮಗುವಿನ ಆ ಮುಚ್ಚಿದ ಕಣ್ಣುಗಳ ಕೊನೆಯಿಂದ ಒಂದು ಸಣ್ಣ ಕಣ್ಣೀರಿನ ಬಿಂದು ಕಾಣಿಸುತ್ತಿತ್ತು. ಆಗ ಡಾಕ್ಟರ್ ಹೇಳಿದರು, ಮಗು ನಿಮ್ಮ ಧ್ವನಿಯನ್ನು ಗುರುತಿಸುತ್ತಿದೆ. ನಾನು ಅಲ್ಲೇ ಜೋರಾಗಿ ಅಳಲು ಶುರು ಮಾಡಿದೆ. ಅದೇ ಸಮಯದಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡಿಕೊಂಡೆ. ನನ್ನ ಮಗ ಚೇತರಿಸಿಕೊಂಡ ನಂತರ ಮಾನವೀಯತೆಗಿಂತ ಗೌರವಕ್ಕೆ, ತೋರಿಕೆಗೆ ಬೆಲೆ ಕೊಡುವ ಇಂತಹ ವಾತಾವರಣದಲ್ಲಿ ಅವನನ್ನು ಬೆಳೆಯಲು ನಾನು ಎಂದಿಗೂ ಬಿಡೋದಿಲ್ಲ ಅಂತ. ಆದರೆ ಈ ನಿರ್ಧಾರ ತೆಗೆದುಕೊಳ್ಳುವುದು ಎಷ್ಟೊಂದು ಸುಲಭವಾಗಿತ್ತು, ಇದನ್ನು ನಿಭಾಯಿಸುವುದು ಅಷ್ಟೇ ಕಷ್ಟವಾಗಿತ್ತು. 3 ದಿನದ ನಂತರ ಮಗುವಿನ ಆರೋಗ್ಯ ಈಗ ಸುಧಾರಿಸುತ್ತಿತ್ತು. ನಮಗೆ ಅನ್ನಿಸುತ್ತಿತ್ತು ಬೇಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಸಿಗಬಹುದು ಅಂತ.
ಆಗಲೇ ರವಿಯ ಫೋನಿಗೆ ಬ್ಯಾಂಕಿನಿಂದ ಕಾಲ್ ಬಂದಿತ್ತು. ಅವರು ಮಾತನಾಡಿದಾಗ ಅವರ ಮುಖ ಸಪ್ಪಗಾಗಿ ಬಿಟ್ಟಿತ್ತು. ಏನಾಯ್ತು ರವಿ ಅಂತ ನಾನು ಕೇಳಿದಾಗ ಅವರು ಹೇಳ್ತಾ ಇದ್ರು, ಯಾರೋ ಬ್ಯಾಂಕಿನಲ್ಲಿ ನಮ್ಮ ಸಾಲದ ಮಾಹಿತಿಯ ಕಾಗದ ಪತ್ರಗಳನ್ನು ಬದಲಾಯಿಸಲು ಪ್ರಯತ್ನ ಪಟ್ಟಿದ್ದಾರೆ. ಈ ಮಾತು ಕೇಳಿ ನನಗೆ ಆಘಾತವಾಯಿತು. ಇಷ್ಟಕ್ಕೂ ಆ ರೀತಿ ಯಾರು ಮಾಡ್ತಾರೆ? ನಮ್ಮ ಎಲ್ಲ ಮುಖ್ಯ ಕಾಗದ ಪತ್ರಗಳು, ಮನೆಯ ಬೀಗಗಳು ಯಾವಾಗಲೂ ಕವಿತಾಳ ಬಳಿಯೇ ಇರುತ್ತವೆ. ಈ ಮಾತು ನನ್ನ ತಲೆಗೆ ಬಂದ ತಕ್ಷಣ ನನ್ನ ಮನಸ್ಸಿನಲ್ಲಿ ಅನುಮಾನ ಶುರುವಾಗಿತ್ತು. ಆದರೆ ನಾನು ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟೆ. ಯಾವುದೇ ಆಧಾರಗಳು ಇಲ್ಲದೆ ಯಾರ ಮೇಲೆಯೂ ಆರೋಪ ಹೊರಿಸಲು ನಾನು ಇಷ್ಟಪಡಲಿಲ್ಲ. ಸಾಯಂಕಾಲ ನಾನು ಔಷಧಿಗಳನ್ನು ತರಲು ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ ಬಳಿ ಹೋದಾಗ ನನಗೆ ಪರಿಚಯ ಇರುವ ಧ್ವನಿ, ತುಂಬ ನಿಧಾನವಾಗಿ ಮಾತನಾಡಿಕೊಳ್ಳುವ ಮಾತುಗಳು ಕೇಳಿಸುತ್ತಿದ್ದವು. ನಾನು ಹಿಂದೆ ತಿರುಗಿ ನೋಡಿದಾಗ ಅವಳು ಬೇರೆ ಯಾರೂ ಅಲ್ಲ, ಕವಿತಾ. ಅವಳು ಯಾರ ಬಳಿಯೋ ನಿಧಾನವಾಗಿ ಮಾತನಾಡುತ್ತಾ ಹೇಳ್ತಾ ಇದ್ಲು. ಅವಳು ಯಾರೊಂದಿಗೆ ಮಾತನಾಡ್ತಾ ಇದ್ದಾಳೆ? ಅವಳ ಹೆಸರಿಗೆ ಏನು ಬದಲಾಗುತ್ತೆ ಎಂದು ನಾನು ಮುಂದೆ ಹೋಗಿ ಅವರನ್ನು ನೋಡೋಣ ಅಂದುಕೊಂಡೆ. ಆದರೆ ಅಷ್ಟರಲ್ಲೇ ಹಿಂದೆ ತಿರುಗಿ ಕವಿತಾ ನನ್ನನ್ನು ನೋಡಿಬಿಟ್ಲು. ಅವಳು ನಗುತ್ತಾ ಫೋನನ್ನು ಕಟ್ ಮಾಡಿದಳು. ಅರೆ ಸಂಧ್ಯಾ, ನೀನು ಇಲ್ಲಿ? ಅವಳ ಮುಖದ ಮೇಲೆ ಇದ್ದ ಆ ನಾಟಕೀಯ ನಗು ಮೊಟ್ಟ ಮೊದಲ ಬಾರಿ ನನ್ನನ್ನು ಹೆದರಿಸುತ್ತಿತ್ತು. ಅವಳು ಏನು ನಡೆದೇ ಇಲ್ಲ ಎನ್ನುವಂತೆ ಮಾತನಾಡ್ತಾ ಇದ್ಲು. ಆದರೆ ಅವಳು ಫೋನಿನಲ್ಲಿ ಮಾತನಾಡುತ್ತಿದ್ದ ಶಬ್ದಗಳು ಮಾತ್ರ ಪದೇ ಪದೇ ನನ್ನ ಕಿವಿಯಲ್ಲಿ ಗುಯಿ ಎಂದು ಕೇಳಿಸುತ್ತಿದ್ದವು. ಕೇವಲ ಕೆಲವು ದಿನಗಳು ಮಾತ್ರ, ನಂತರ ಎಲ್ಲವೂ ತಾನಾಗಿಯೇ ನನ್ನ ಹೆಸರಿನ ಮೇಲೆ ಆಗುತ್ತದೆ. ನಾನು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೆ ಈ ಮಾತುಗಳನ್ನು ನಿರ್ಲಕ್ಷಿಸಲು. ಆದರೆ ಒಂದು ತಾಯಿಯ ಹೃದಯ ಮತ್ತು ತಿರಸ್ಕರಿಸಲ್ಪಟ್ಟ ಸೊಸೆಯ ಅನುಭವ ನನ್ನನ್ನು ಪದೇ ಪದೇ ಎಚ್ಚರವಾಗಿರುವಂತ ಹೇಳ್ತಾ ಇತ್ತು. ನಾನು ಏನು ಮಾತನಾಡದೆ ಸೈಲೆಂಟ್ ಆಗಿ ವಾಪಸ್ ಬಂದೆ. ಗಾಜಿನ ಇನ್ನೊಂದು ಬದಿಯಲ್ಲಿ ನನ್ನ ಮಗುವನ್ನು ಆ ಸ್ಥಿತಿಯಲ್ಲಿ ಮಲಗಿರುವುದನ್ನು ನೋಡಿ ನನ್ನೊಳಗೆ ನಾನೇ ಹೇಳಿಕೊಂಡೆ, ಈಗ ನನ್ನ ಮೊದಲ ಕರ್ತವ್ಯ ನನ್ನ ಮಗು. ಉಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನಿಧಾನವಾಗಿ ನಂತರ ಹುಡುಕುತ್ತೇನೆ. ಮುಂದಿನ 2 ದಿನ ತುಂಬಾ ನಿಧಾನವಾಗಿ ಕಳೆದಿತ್ತು. ಡಾಕ್ಟರ್ ಹೇಳ್ತಾ ಇದ್ರು, ಅಪಾಯದ ಮಟ್ಟ ಸ್ವಲ್ಪ ಕಡಿಮೆಯಾಗಿದೆ, ಆದರೆ ನೀವು ಇನ್ನೂ ತುಂಬಾ ಜಾಗೃತರಾಗಿರ್ಬೇಕು. ಈ ಮಾತು ಕೇಳಿ ನನಗೆಷ್ಟೋ ಸಮಾಧಾನ ಅನ್ನಿಸ್ತಾ ಇತ್ತು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗ ನಾನು ಅಂದುಕೊಳ್ತಾ ಇದ್ದೆ, ಬಹುಶಃ ನಾವು ಮನೆಗೆ ಹೋದಾಗ ಮನೆಯ ಪರಿಸ್ಥಿತಿಗಳು ಬದಲಾಗಬಹುದು ಅಂತ. ಎಷ್ಟಾದರೂ ಇಷ್ಟೊಂದು ದೊಡ್ಡ ಗಂಡಾಂತರದಿಂದ ಹೊರಗೆ ಬಂದ ನಂತರ ಜನ ಸಂಬಂಧಗಳ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಅಂತ ನಾನು ಅಂದುಕೊಂಡೆ. ಆದರೆ ನಾವು ಮನೆಗೆ ಹೋಗಿ ತಲುಪಿದಾಗ ಮನೆಯ ಬಾಗಿಲಿನಲ್ಲಿ ಯಾರೂ ಕಾಣಿಸ್ಲಿಲ್ಲ. ಮಗುವಿಗೆ ಆರತಿಯನ್ನು ಸಹ ತೆಗೆಯಲಿಲ್ಲ. ಅತ್ತೆ ತುಂಬ ಶಾಂತವಾಗಿ, ಬಂದುಬಿಟ್ರಾ? ತುಂಬ ಒಳ್ಳೆಯದಾಯಿತು. ಅವರು ಅಡಿಗೆ ಮನೆಯನ್ನು ತೋರಿಸುತ್ತಾ, 2 ದಿನದಿಂದ ಮನೆಯಲ್ಲಿ ಸರಿಯಾಗಿ ಅಡಿಗೆನೇ ಮಾಡಿಲ್ಲ. ಈ ದಿನ ರಾತ್ರಿಯ ಅಡಿಗೆಯನ್ನು ನೀನೇ ಸಂಭಾಳಿಸು ಅಂತ ಹೇಳಿದ್ರು. ಶಾಕ್ನಿಂದ ನಾನು ಸ್ವಲ್ಪ ಸಮಯ ಆಕೆಯನ್ನೇ ನೋಡ್ತಾ ಇದ್ದೆ. ನನ್ನ ಮಗು ಈಗ ತಾನೇ ಅಷ್ಟು ದೊಡ್ಡ ಆಪರೇಷನ್ನಿಂದ ಮನೆಗೆ ಬಂದಿದ್ದಾನೆ. ನಾನು ನನ್ನ ಮಗುವನ್ನು ಇನ್ನು ನನ್ನ ಮಡಿಲಿನಲ್ಲಿಯೇ ಎತ್ತುಕೊಂಡಿದ್ದೆ. ಆದರೂ ಆಕೆಗೆ ನನ್ನ ಸ್ಥಿತಿ ಅರ್ಥವಾಗ್ತಾ ಇರಲಿಲ್ಲ. ನಾನು ಏನನ್ನು ಮಾತನಾಡದೆ ಸೈಲೆಂಟ್ ಆಗಿ ಮಗುವನ್ನು ರೂಮಿಗೆ ತೆಗೆದುಕೊಂಡು ಹೋಗಿ ಮಲಗಿಸಿದೆ. ಆಗಲೇ ಕವಿತಾ ನನ್ನ ರೂಮಿನೊಳಗೆ ಬಂದು ಅವಳ ಸುತ್ತಮುತ್ತಲು ಎಲ್ಲವನ್ನು ಗಮನಿಸಿ ನಿಧಾನವಾಗಿ, ಆಸ್ಪತ್ರೆಯಲ್ಲಿ ತುಂಬ ಹೆಚ್ಚಾಗಿ ಖರ್ಚಾಗಿದೆ ಅಲ್ವಾ ಅಂತ ಕೇಳಿದ್ಲು. ಹೌದು, ಆದರೆ ಆ ದೇವರ ಕೃಪೆಯಿಂದ ನನ್ನ ಮಗ ಉಳಿದಿದ್ದಾನೆ, ಅದೇ ಎಲ್ಲದಕ್ಕಿಂತಲೂ ದೊಡ್ಡದು ಅಂತ ಹೇಳಿದಾಗ ಅವಳು ಮುಗುಳ್ನಗುತ್ತಿದ್ದಳು. ಆದರೆ ಅವಳ ನಗುವಿನಲ್ಲಿ ಪ್ರೀತಿ ಇರಲಿಲ್ಲ. ನಂತರ ಅವಳು ಹೇಳ್ತಾ ಇದ್ಲು, ಖರ್ಚುಗಳು ಇನ್ನು ಮುಂದೆ ತುಂಬಾ ಇವೆ, ನೋಡೋಣ ಎಲ್ಲಿಯವರೆಗೂ ನೀವು ಎಲ್ಲವನ್ನು ಸಂಭಾಳಿಸುತ್ತೀರಾ ಅಂತ. ಅವಳು ಹೋದ ನಂತರ ಅವಳ ಪ್ರತಿಯೊಂದು ಮಾತುಗಳಲ್ಲಿ ಏನೋ ಒಗಟು ಇದೆ ಎಂದು ನನಗನ್ನಿಸುತ್ತಿತ್ತು. ರಾತ್ರಿ ನಾನು ಅಲ್ಮಾರಿಯಲ್ಲಿ ಮಗುವಿನ ಮೆಡಿಕಲ್ ಫೈಲನ್ನು ಎತ್ತಿಡ್ತಾ ಇದ್ದೆ. ಆಗಲೇ ಅಲ್ಲಿ ಇಟ್ಟಿದ್ದ ಕೆಲವೊಂದು ಕಾಗದ ಪತ್ರಗಳನ್ನು ನೋಡಿದೆ. ಬ್ಯಾಂಕಿನ ಮುಖ್ಯವಾದ ಪತ್ರಗಳು ಎಲ್ಲವೂ ಚೆದುರಿದ್ದವು. ನಾನು ಅವೆಲ್ಲವನ್ನು ನೀಟಾಗಿ ಗಮನಿಸಿದೆ. ನನಗೆ ಅರ್ಥವಾಯಿತು, ನಾವು ಇಲ್ಲದೆ ಇರಬೇಕಾದ್ರೆ ಯಾರು ಅವುಗಳನ್ನು ಓಪನ್ ಮಾಡಿ ನೋಡಿದ್ದಾರೆ ಅಂತ. ನಾನು ತಕ್ಷಣ ರವಿಯನ್ನು ಕೇಳಿದೆ, ರವಿ, ನೀವು ಇದನ್ನು ತೆಗೆದು ನೋಡಿದ್ರಾ? ಅವರು ಇಲ್ಲ ಎಂದು ತಲೆಯಾಡಿಸಿದ್ರು. ನಂತರ ನಾವಿಬ್ಬರು ಎಷ್ಟೋ ಆಶ್ಚರ್ಯವಾಗಿ ಒಬ್ಬರ ಮುಖವನ್ನೇ ಒಬ್ಬರು ನೋಡಿಕೊಳ್ತಾ ಇದ್ವಿ. ಆ ಕಾಗದ ಪತ್ರಗಳ ಬಳಿ ಬರಲು ಕೇವಲ ಮನೆಯವರಿಗೆ ಮಾತ್ರ ಅವಕಾಶವಿತ್ತು. ಆದರೆ ಈಗಲೇ ನನ್ನ ಬಳಿ ಯಾವುದೇ ಆಧಾರಗಳಿರಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ನಾನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಲಿನಿಂದ ಅತ್ತೆ, ಮಾವ ಮತ್ತು ಕವಿತಾಳ ಮಾತುಗಳು ನಿಧಾನವಾಗಿ ಕೇಳಿಸುತ್ತಿದ್ವು. ನಾನು ನೀರನ್ನು ತೆಗೆದುಕೊಂಡು ಹೊರಗೆ ಬಂದಾಗ ಎಲ್ಲರೂ ಇದ್ದಕ್ಕಿದ್ದ ಹಾಗೆ ಸುಮ್ಮನಾಗಿ ಬಿಟ್ರು. ಸಾಯಂಕಾಲ ಪಕ್ಕದ ಮನೆಯ ಶಾರದಾ ಅವರು ಮಗುವನ್ನು ನೋಡಲು ಬಂದಿದ್ರು. ಅವರು ನನ್ನ ಮಗುವಿಗೆ ಎಷ್ಟೊಂದು ಆಶೀರ್ವಾದವನ್ನು ಕೊಟ್ಟು ಹೋಗುವಾಗ ಅವರು ನನ್ನ ಕೈ ಹಿಡಿದುಕೊಂಡು ಹೇಳಿದ್ರು, ಮಗಳೇ, ಎಲ್ಲರನ್ನೂ ಕಣ್ಣು ಮುಚ್ಚಿಕೊಂಡು ನಂಬಬೇಡ, ಮನೆಯ ಗೋಡೆಗಳಿಗೂ ಸಹ ಕಿವಿ ಇರುತ್ತದೆ. ಅವರ ಪ್ರತಿಯೊಂದು ಮಾತುಗಳು ನನ್ನ ಹೃದಯದಲ್ಲಿ ಕುಳಿತು ಬಿಟ್ಟಿದ್ವು. ಇಷ್ಟಕ್ಕೂ ಆಕೆ ಯಾವ ವಿಷಯದ ಬಗ್ಗೆ ನನಗೆ ಎಚ್ಚರಿಸಬೇಕು ಅಂತ ಅಂದುಕೊಂಡಿದ್ರು, ಯಾವುದರ ಬಗ್ಗೆ ಏನು ಹೇಳಬೇಕು ಅಂತ ಅಂದುಕೊಂಡಿದ್ರು ಅಂತ.
ನಾನು ಆಕೆಯನ್ನು ಏನಾದರೂ ಕೇಳುವ ಮೊದಲೇ ಅತ್ತೆ ಅಲ್ಲಿಗೆ ಬಂದು ಬಿಟ್ಟಿದ್ರು. ಆಕೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋದರು. ಕೆಲವು ದಿನಗಳ ನಂತರ ರವಿ ಮತ್ತೆ ತನ್ನ ಕೆಲಸದ ಮೇಲೆ ಹೋಗಲು ಶುರು ಮಾಡಿದ್ರು. ಮನೆಯ ಆರ್ಥಿಕ ಸ್ಥಿತಿಗಳು ತುಂಬಾ ಬಿಗಡಾಯಿಸಿದ್ದವು. ಲೋನಿನ ಕಂತುಗಳು, ಔಷಧಿಯ ಖರ್ಚುಗಳು, ಪ್ರತಿದಿನದ ಮನೆಯ ಖರ್ಚುಗಳು, ಎಲ್ಲದಕ್ಕೂ ದುಡ್ಡು ಬೇಕಾಗಿತ್ತು. ಮನೆಯ ಪರಿಸ್ಥಿತಿ ತುಂಬಾ ಬಿಗಡಾಯಿಸುತ್ತಿತ್ತು. ಆಗ ನಾನು ಕೂಡ ತೀರ್ಮಾನ ಮಾಡಿಕೊಂಡೆ, ಮನೆಯಲ್ಲಿ ಕುಳಿತು ನಾನು ಬಟ್ಟೆಗಳನ್ನಾದರೂ ಹೊಲಿಯೋಣ ಅಂತ. ಮದುವೆಗೆ ಮೊದಲಿನಿಂದಲೂ ನಾನು ಅಮ್ಮನಿಂದ ಬಟ್ಟೆಗೆ ಹೊಲಿಯುವುದನ್ನು ಕಲಿತಿದ್ದೆ. ನಾನು ಅಕ್ಕಪಕ್ಕದವರಿಗೆ ಈ ವಿಷಯವನ್ನು ಹೇಳಿದಾಗ ನಿಧಾನವಾಗಿ ಸಣ್ಣ ಸಣ್ಣ ಕೆಲಸಗಳು ಬರಲು ಶುರುವಾಯಿತು. ನನ್ನ ಮೊದಲ ಸಂಪಾದನೆ 500 ರೂಪಾಯಿಗಳನ್ನು ನಾನು ನನ್ನ ಮಗುವಿನ ದಿಂಬಿನ ಕೆಳಗೆ ಇಟ್ಟಾಗ ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನನಗೆ ಅನ್ನಿಸುತ್ತಿತ್ತು, ಆ ದೇವರು ನಮಗೆ ಹೊಸ ದಾರಿಯನ್ನು ತೋರಿಸಿಕೊಡುತ್ತಿದ್ದಾರೆ ಎಂದು. ಆದರೆ ನನ್ನ ಈ ಸಣ್ಣ ಕೆಲಸ ಕೂಡ ಕವಿತಾಗೆ ಇಷ್ಟವಾಗಲಿಲ್ಲ. ಅವಳು ಅತ್ತೆಗೆ ಹೇಳ್ತಾ ಇದ್ಲು, ಈಗ ಚಿಕ್ಕ ಸೊಸೆ ಸಂಪಾದನೆ ಮಾಡ್ತಾ ಇದ್ದಾಳೆ, ನಾಳೆ ಅವಳು ನಮ್ಮ ತಲೆಯ ಮೇಲೆ ನಿಂತುಕೊಂಡು ನಾಟ್ಯ ಮಾಡುತ್ತಾಳೆ. ಅದೇ ದಿನ ನಾನು ರೆಡಿ ಮಾಡಿದಂತಹ ಬಟ್ಟೆಗಳು ಮಾಯವಾಗಿ ಬಿಟ್ಟಿದ್ವು. ನಾನು ಪೂರ್ತಿ ಮನೆಯೆಲ್ಲ ಹುಡುಕಾಡ್ತಾ ಇದ್ದೆ, ಆದರೆ ಆ ಬಟ್ಟೆಗಳು ಮಾತ್ರ ನನಗೆ ಎಲ್ಲೂ ಸಿಗಲೇ ಇಲ್ಲ. ಜನ ಪದೇ ಪದೇ ಫೋನ್ ಮಾಡಿ ಕೇಳ್ತಾ ಇದ್ರು. ಈಗ ನನಗೆ ಎಲ್ಲ ಕಡೆ ಅವಮಾನವಾಗುತ್ತಿತ್ತು. ರಾತ್ರಿ ನಾನು ಕುಳಿತು ಇದೆಲ್ಲ ಏನಾಯ್ತು ಅಂತ ನೆನೆಸಿಕೊಂಡು ಅಳುತ್ತಿರಬೇಕಾದ್ರೆ ಆಗಲೇ ಪಕ್ಕದ ಮನೆಯ ಮಗು ದೀಪಾ ನನ್ನ ಬಳಿ ಬಂದು ನಿಧಾನವಾಗಿ ಹೇಳಿದ್ಲು, ಆಂಟಿ, ನಾನು ನಿಮ್ಮ ಬಟ್ಟೆಗಳ ಸಣ್ಣ ಬ್ಯಾಗನ್ನು ಮಾಡಿ ಮೇಲೆ ಸ್ಟೋರ್ ರೂಮ್ನಲ್ಲಿ ನೋಡಿದ್ದೀನಿ. ಯಾರೋ ಬೇಕಂತಲೇ ಅದನ್ನು ಮಾಡಿ ಮೇಲೆ ಸ್ಟೋರ್ ರೂಮಿನಲ್ಲಿ ಬಚ್ಚಿಟ್ಟಿದ್ರು. ನಾನು ಯಾರಿಗೂ ಏನನ್ನೂ ಹೇಳಲಿಲ್ಲ, ಯಾರನ್ನೂ ಏನೂ ಕೇಳಲೂ ಇಲ್ಲ. ಆದರೆ ನನಗೆ ಈಗ ನಂಬಿಕೆ ಬಂದುಬಿಟ್ಟಿತ್ತು, ಯಾರೋ ನನ್ನನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಹಿಂದೆ ಎಳೆಯಬೇಕು ಅಂದುಕೊಂಡಿದ್ದಾರೆ ಅಂತ. ನಾನು ತೀರ್ಮಾನ ಮಾಡಿಕೊಂಡೆ, ಈಗ ಮೌನವಾಗಿರುವುದು ಒಳ್ಳೆಯದಲ್ಲ ಎಂದು. ಆಧಾರಗಳನ್ನು ಶೇಖರಿಸಲು ಶುರು ಮಾಡಿದೆ. ಅದೇ ದಿನ ನಾನು ನನ್ನ ಹಳೆಯ ಮೊಬೈಲನ್ನು ಚಾರ್ಜ್ ಮಾಡಿ ಅದನ್ನು ಅಲ್ಮಾರಿಯ ಮೇಲೆ ನೀಟಾಗಿ ಬಚ್ಚಿಟ್ಟೆ. ಅಲ್ಲಿ ನಡೆಯುವ ಎಲ್ಲ ಧ್ವನಿಯನ್ನು ರೆಕಾರ್ಡ್ ಮಾಡಲು. ನನಗೆ ಗೊತ್ತಿಲ್ಲ ಇಷ್ಟಕ್ಕೂ ಅದರಲ್ಲಿ ಏನು ರೆಕಾರ್ಡ್ ಆಗಬಹುದು ಅಂತ. ಆದರೆ ನನ್ನ ಮನಸ್ಸು ಮಾತ್ರ ಪದೇ ಪದೇ ಹೇಳ್ತಾ ಇತ್ತು, ಈಗ ಕೇವಲ ನಂಬಿಕೆಯಿಂದ ಏನೂ ನಡೆಯಲು ಸಾಧ್ಯವಿಲ್ಲ ಎಂದು. ಮುಂದಿನ ಕೆಲವು ದಿನಗಳು ಅದರಲ್ಲಿ ಮುಖ್ಯವಾದ ವಿಷಯಗಳು ನನಗೆ ಏನೂ ಸಿಗಲಿಲ್ಲ. ಒಂದು ದಿನ ನಾನು ಮಗುವನ್ನು ಕರೆದುಕೊಂಡು ಡಾಕ್ಟರ್ ಬಳಿ ಹೋಗಿದ್ದೆ. ಮನೆಗೆ ವಾಪಸ್ ಬಂದ ಮೇಲೆ ನಾನು ರೆಕಾರ್ಡಿಂಗ್ ಅನ್ನು ಕೇಳಿಸಿಕೊಂಡೆ. ಮೊದಲು ಎಲ್ಲವೂ ಸಾಮಾನ್ಯ ಮಾತುಗಳಾಗಿದ್ವು. ನಂತರ ಇದ್ದಕ್ಕಿದ್ದ ಹಾಗೆ ಕವಿತಾಳ ಧ್ವನಿ ಜೋರಾಗಿ ಕೇಳಿಸುತ್ತಿತ್ತು. ಸಂಧ್ಯಾಳ ಮುಂದೆ ನಾವು ಸೈಲೆಂಟ್ ಆಗಿರಬೇಕು, ಅವಳಿಗೆ ಏನೂ ಗೊತ್ತಾಗಬಾರ್ದು. ಇನ್ನೊಂದು ಧ್ವನಿ ತುಂಬಾ ನಿಧಾನವಾಗಿ ಕೇಳಿಸ್ತಾ ಇತ್ತು. ಆದ್ದರಿಂದ ಅದು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ನಾನು ಪದೇ ಪದೇ ರೆಕಾರ್ಡಿಂಗ್ ಅನ್ನು ಕೇಳಿಸಿಕೊಳ್ತಾ ಇದ್ದೆ, ಆದರೆ ಪೂರ್ತಿ ಮಾತುಗಳು ಮಾತ್ರ ನನಗೆ ಅರ್ಥನೇ ಆಗಲಿಲ್ಲ. ಆದರೂ ಮೊಟ್ಟ ಮೊದಲ ಬಾರಿ ನನ್ನ ಕೈಗೆ ಒಂದು ಆಧಾರವಂತೂ ಸಿಕ್ಕಿತ್ತು. ನನ್ನ ಮನಸ್ಸಿನಲ್ಲಿ ಅನುಮಾನಗಳನ್ನು ಪುಷ್ಟಿ ಕೊಡಲು ನಾನು ಆ ರೆಕಾರ್ಡಿಂಗ್ ಅನ್ನು ಯಾರಿಗೂ ತೋರಿಸಲಿಲ್ಲ. ಅದೇ ರಾತ್ರಿ ರವಿ ತುಂಬಾ ಹೆಚ್ಚಾಗಿ ಚಿಂತಿಸುತ್ತಾ ಹೇಳಿದ್ರು, ಬ್ಯಾಂಕಿನಿಂದ ಫೋನ್ ಬಂದಿತ್ತು. ಕೆಲವೊಂದು ಕಾಗದ ಪತ್ರಗಳ ಬಗ್ಗೆ ಅವರು ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ನಾನು ಅವರನ್ನು ಕೇಳ್ತಾ ಇದ್ದೆ, ನಾವು ಖುದ್ದಾಗಿ ಬ್ಯಾಂಕಿಗೆ ಹೋಗಿ ಎಲ್ಲ ಕಾಗದ ಪತ್ರಗಳನ್ನು ಅವರಿಗೆ ತೋರಿಸಲು ಸಾಧ್ಯವಿಲ್ವಾ? ಮಾರನೇ ದಿನ ನಾವು ಬ್ಯಾಂಕಿಗೆ ಹೋಗಲು ರೆಡಿ ಆಗ್ತಾ ಇದ್ವಿ. ಆಗ ಕವಿತಾ ತಕ್ಷಣ ಹೇಳಿದ್ಲು, ಇಷ್ಟೊಂದು ಅರ್ಜೆಂಟಾಗಿ ಯಾಕೆ ಹೋಗ್ತಾ ಇದ್ದೀರಾ? ಇನ್ನೊಂದು ವಾರದ ನಂತರ ಹೋಗಿ. ಅವಳ ಈ ಮಾತು ಕೇಳಿ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಇಷ್ಟಕ್ಕೂ ಅವಳು ನಮ್ಮನ್ನು ಬ್ಯಾಂಕಿಗೆ ಹೋಗದಂತೆ ಯಾಕೆ ತಡಿತಾ ಇದ್ದಾಳೆ ಅಂತ. ಆದರೆ ನಾವುಗಳು ಅವಳ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ನಾವು ನೇರವಾಗಿ ಬ್ಯಾಂಕಿಗೆ ಹೊರಟು ಹೋದೆವು. ಅಲ್ಲಿಗೆ ಹೋದಾಗ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಒಂದು ಫೈಲನ್ನು ತೋರಿಸಿದರು. ಅದನ್ನು ನೋಡಿದ ತಕ್ಷಣ ರವಿಯ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ನಾನು ಆ ಫೈಲನ್ನು ಒಮ್ಮೆ ನೋಡಿದೆ, ಆದರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ಮ್ಯಾನೇಜರ್ ಹೇಳಿದರು, ನೀವಿಬ್ಬರು ಮೊದಲು ಆರಾಮವಾಗಿ ಕುಳಿತುಕೊಳ್ಳಿ, ಯಾಕೆಂದರೆ ನಮ್ಮಲ್ಲಿರುವ ಮಾಹಿತಿಯು ನಿಮ್ಮ ಇಡೀ ಕುಟುಂಬದ ಜೀವನವನ್ನೇ ಬದಲಾಯಿಸಿ ಬಿಡಬಹುದು. ಬ್ಯಾಂಕ್ ಮ್ಯಾನೇಜರ್ನ ಮಾತುಗಳು ಕೇಳುತ್ತಿದ್ದಂತೆ ನನ್ನ ಕೈ ಕಾಲುಗಳು ನಡುಗಲು ಶುರುವಾದವು. ನಾನು ತಕ್ಷಣ ರವಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ಮ್ಯಾನೇಜರ್ ಈಗ ನಮ್ಮ ಮುಂದೆ ಕೆಲವೊಂದು ಕಾಗದ ಪತ್ರಗಳನ್ನು ಇಟ್ಟು ಹೇಳಿದರು, ಮೊದಲು ನೀವು ಗಾಬರಿ ಪಡಬೇಡಿ, ಇದನ್ನು ನೀಟಾಗಿ ಗಮನಿಸಿ. ಫೈಲಿನಲ್ಲಿ ಮೊದಲು ನಮ್ಮ ಹೋಮ್ ಲೋನಿನ ಮಾಹಿತಿ ಇತ್ತು. ಎರಡನೆಯ ಪುಟ ನೋಡಿದ ತಕ್ಷಣ ರವಿಯ ಕೈಗಳು ನಡುಗಲು ಶುರುವಾದವು. ನಾನು ತಕ್ಷಣ ಫೈಲನ್ನು ನನ್ನ ಕಡೆ ಎಳೆದುಕೊಂಡು ನೋಡಿದೆ. ಅದರಲ್ಲಿ ನಮ್ಮ ದಾಖಲೆಗಳ ಕಾಪಿಗಳು ಇದ್ವು. ಅದರ ಮೇಲೆ ಯಾರೋ ಹೊಸ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಪ್ರಯತ್ನ ಮಾಡಿದ್ರು. ಮ್ಯಾನೇಜರ್ ಹೇಳ್ತಾ ಇದ್ರು, ಕೆಲವು ದಿನಗಳ ಮೊದಲು ನಿಮ್ಮ ಹೆಸರಿನಲ್ಲಿ ಒಂದು ವಿನಂತಿ ಬಂದಿತ್ತು. ಮನೆಯ ಮಾಲೀಕತ್ವ ಮತ್ತು ಸಾಲದ ದಾಖಲೆಗಳಲ್ಲಿ ಬದಲಾವಣೆಗಳನ್ನು ಮಾಡುವ ಪ್ರಯತ್ನವಾಗಿತ್ತು. ಆದರೆ ನಮ್ಮ ಸಹೋದ್ಯೋಗಿಯೊಬ್ಬರು ದಾಖಲೆಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನು ಗಮನಿಸಿದರು. ಆದ್ದರಿಂದಲೇ ನಾವು ಎಲ್ಲ ಪ್ರಕ್ರಿಯೆಗಳನ್ನು ತಕ್ಷಣವೇ ನಿಲ್ಲಿಸಿಬಿಟ್ಟೆವು. ಆ ಕ್ಷಣವೇ ನಾವು ನಿಮ್ಮ ಫೋನಿಗೆ ಸಂಪರ್ಕ ಮಾಡಿದ್ವು. ಆಗ ನೀವು ನಿಮ್ಮ ಮಗುವಿಗಾಗಿ ಆಸ್ಪತ್ರೆಯಲ್ಲಿ
ನಾನು ತಕ್ಷಣ ಕೇಳಿದೆ, ಈ ಅರ್ಜಿಯನ್ನು ಯಾರು ಹಾಕಿದ್ದಾರೆ? ಮ್ಯಾನೇಜರ್ ತಲೆ ಆಡಿಸುತ್ತಾ, ನಿಯಮಗಳ ಪ್ರಕಾರ ನಾವು ಈಗಲೇ ಯಾರ ಹೆಸರನ್ನು ಹೇಳಲು ಸಾಧ್ಯವಿಲ್ಲ. ಮೊದಲು ನಾವು ಪೊಲೀಸರ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಬೇಕು ಎಂದು ಹೇಳಿದರು. ಇದನ್ನು ಕೇಳಿದ ತಕ್ಷಣ ನಾವು ಆಳವಾದ ಉಸಿರು ತೆಗೆದುಕೊಂಡೆವು. ಬ್ಯಾಂಕಿನಿಂದ ಬರುವಾಗ ನಾವಿಬ್ಬರು ಒಂದೇ ಒಂದು ಮಾತು ಸಹ ಮಾತನಾಡಿಕೊಳ್ಳಲಿಲ್ಲ. ಕಾರಿನಲ್ಲಿ ಕುಳಿತುಕೊಂಡಾಗ ರವಿ ಹೇಳ್ತಾ ಇದ್ದ, ಈ ಮನೆಯಲ್ಲಿ ಏನೋ ತುಂಬಾ ದೊಡ್ಡ ತಪ್ಪು ನಡೀತಾ ಇದೆ ಅಂತ. ಮೊಟ್ಟ ಮೊದಲ ಬಾರಿ ನನಗೆ ಅನ್ನಿಸ್ತಾ ಇತ್ತು, ನನ್ನ ಗಂಡ ನನ್ನ ಮಾತುಗಳನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂತ. ಆದರೆ ನಾನು ಈಗಲೇ ಆ ರೆಕಾರ್ಡಿಂಗ್ನ ಬಗ್ಗೆ ಅವರಿಗೆ ಏನನ್ನೂ ಹೇಳಲಿಲ್ಲ. ನಾವು ಮನೆಗೆ ಬಂದಾಗ ಕವಿತಾ ಮುಗುಳ್ನಗುತ್ತಾ ಕೇಳಿದ್ದು, ಬ್ಯಾಂಕಿನ ಕೆಲಸ ಆಯ್ತಾ? ಅವಳ ಮುಖದ ಮೇಲೆ ಎಷ್ಟೊಂದು ಉತ್ಸಾಹ ತುಂಬಿಕೊಂಡಿತ್ತು ಅಂದ್ರೆ ಬಹುಶಃ ನಾವು ಬ್ಯಾಂಕಿಗೆ ಯಾಕೆ ಹೋಗಿದ್ದೇವೆ ಅಂತ ಅವಳಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ನಾನು ತುಂಬಾ ಶಾಂತವಾಗಿ ಹೇಳಿದೆ, ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಈ ಮಾತು ಕೇಳಿದ ತಕ್ಷಣ ಅವಳ ಮುಖದ ಮೇಲೆ ಇದ್ದ ನಗು ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ಅವಳು ಏನು ಹೇಳದೆ ತಕ್ಷಣ ಅಲ್ಲಿಂದ ಹೊರಟು ಹೋದಳು. ನಾನು ರಾತ್ರಿ ಗಮನಿಸುತ್ತಿದ್ದೆ. ಅವಳು ಪದೇ ಪದೇ ಯಾರ ಜೊತೆಯೋ ತುಂಬಾ ನಿಧಾನವಾಗಿ ಫೋನಿನಲ್ಲಿ ಮಾತನಾಡ್ತಾ ಇದ್ಲು. ನಾನು ಅವಳ ರೂಮಿನ ಕಡೆ ಬಂದಾಗ ಅವಳು ಫೋನನ್ನು ತಕ್ಷಣ ಕಟ್ ಮಾಡಿ ಬಿಡ್ತಾ ಇದ್ಲು. ನನಗೆ ಈಗ ಪೂರ್ತಿ ನಂಬಿಕೆ ಬಂದು ಬಿಟ್ಟಿತ್ತು, ಅವಳು ನಮ್ಮಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ಎಂದು. ಮಾರನೆಯ ದಿನ ನಾನು ಮತ್ತೆ ನನ್ನ ಫೋನನ್ನು ರೆಕಾರ್ಡ್ನಲ್ಲಿ ಹಾಕಿ ಇಟ್ಟುಬಿಟ್ಟೆ. ಈ ಬಾರಿ ನಾನು ಅದನ್ನು ನನ್ನ ರೂಮಿನಲ್ಲಿ ಇರಲಿಲ್ಲ, ಹಾಲಿನಲ್ಲಿ ಸಾಮಾನುಗಳ ಕೆಳಗೆ ಬಚ್ಚಿಟ್ಟಿದ್ದೆ. ಆ ಸ್ಥಳದಲ್ಲಿ ಯಾವಾಗಲೂ ಅತ್ತೆ, ಮಾವ ಮತ್ತು ಕವಿತಾ ಕುಳಿತುಕೊಂಡು ಮಾತನಾಡಿಕೊಳ್ತಾ ಇದ್ರು. 2 ದಿನದ ನಂತರ ನಾನು ರೆಕಾರ್ಡಿಂಗ್ ಅನ್ನು ನೋಡಿದಾಗ ನನ್ನ ಹೃದಯ ತುಂಬಾ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ಮೊದಲು ತುಂಬಾ ಸಾಮಾನ್ಯವಾದ ವಿಷಯಗಳನ್ನು ಮಾತನಾಡಿಕೊಳ್ತಾ ಇದ್ರು. ನಂತರ ಕವಿತಾಳ ಧ್ವನಿ, ಈಗಲೇ ಸಂಧ್ಯಾಗೆ ಏನೂ ಗೊತ್ತಾಗಬಾರ್ದು, ಖುದ್ದು ಅವಳೇ ಈ ಮನೆಯನ್ನು ಬಿಟ್ಟು ಹೊರಟು ಹೋಗುವವರೆಗೂ ನಮ್ಮ ಕೆಲಸಗಳು ನಡೆಯುವುದಿಲ್ಲ. ಮತ್ತೊಂದು ಧ್ವನಿ, ಬಹುಶಃ ಅತ್ತೆ ಎದ್ದು ಇರಬೇಕು. ಅವರು ನಿಧಾನವಾಗಿ ಹೇಳ್ತಾ ಇದ್ರು, ಆದರೆ ರವಿಗೆ ಎಲ್ಲ ಸತ್ಯ ಗೊತ್ತಾದ್ರೆ ಆಗೇನ್ ಮಾಡಬೇಕು? ಕವಿತಾ ಹೇಳ್ತಾ ಇದ್ಲು, ಅವನನ್ನು ನಾನು ಸಂಭಾಳಿಸುತ್ತೇನೆ, ಅವನು ಯಾವಾಗಲೂ ಭಾವನೆಗಳಿಗೆ ಮಹತ್ವ ಕೊಡುತ್ತಾನೆ. ನಾನು ಈ ರೆಕಾರ್ಡಿಂಗ್ ಅನ್ನು ಕೇಳಿದ ತಕ್ಷಣ ಮೊಬೈಲ್ ಅನ್ನು ಆಫ್ ಮಾಡಿಬಿಟ್ಟೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇತ್ತು. ನನಗೆ ಅರ್ಥನೇ ಆಗಲಿಲ್ಲ, ಇಷ್ಟಕ್ಕೂ ಇವರುಗಳು ನನ್ನಿಂದ ಏನು ಬಯಸುತ್ತಿದ್ದಾರೆ ಅಂತ. ನಾನು ಎಲ್ಲ ರೆಕಾರ್ಡ್ಗಳನ್ನು ಒಂದು ಕಡೆ ಸೇವ್ ಮಾಡಿ ಇಟ್ಟುಕೊಂಡೆ. ರಾತ್ರಿ ನಾನು ಮಗುವಿಗೆ ಔಷಧಿಗಳನ್ನು ಕೊಟ್ಟು ಮಲಗಿಸುತ್ತಿದ್ದೆ. ಆಗ ನನ್ನ ಮಗ ಅಮಾಯಕವಾಗಿ ಕೇಳಿದ, ಅಮ್ಮ, ನಾವು ಬೇರೆ ಮನೆಯಲ್ಲಿ ಯಾಕೆ ಇರೋದಿಲ್ಲ? ಇಲ್ಲಿ ಎಲ್ಲರೂ ಯಾಕೆ ನಿಮ್ಮನ್ನು ಯಾವಾಗಲೂ ಬೈತಾ ಇರ್ತಾರೆ? ಅವನ ಆ ಸಣ್ಣ ಪ್ರಶ್ನೆ ಎಷ್ಟೋ ವರ್ಷಗಳಿಂದ ನನ್ನೊಳಗೆ ಅಡಗಿದ್ದ ಎಲ್ಲ ದುಃಖವನ್ನು ಹೊರಗೆ ತಂದು ಬಿಟ್ಟಿತು. ನಾನು ತಕ್ಷಣ ನನ್ನ ಮಗುವನ್ನು ತಬ್ಬಿಕೊಂಡು ಹೇಳಿದೆ, ಮಗ, ಈ ಮನೆಯಲ್ಲಿ ಎಲ್ಲವೂ ತುಂಬಾ ಬೇಗ ಸರಿ ಹೋಗುತ್ತದೆ. ಆದರೆ ಸತ್ಯ ಏನು ಗೊತ್ತಾ? ಇಲ್ಲಿ ಮುಂದೆ ಏನು ನಡೆಯುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಭಾನುವಾರ ಮನೆಯಲ್ಲಿ ಎಲ್ಲರೂ ಇದ್ರು. ನಾನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಇದ್ದಕ್ಕಿದ್ದ ಹಾಗೆ ಹೊರಗಿನಿಂದ ಜೋರಾದ ಶಬ್ದಗಳು ಕೇಳಿಸುತ್ತಿದ್ವು. ಅತ್ತೆ ಮತ್ತು ಕವಿತಾ ಯಾವುದೋ ವಿಷಯಕ್ಕೆ ಗಲಾಟೆ ಮಾಡಿಕೊಳ್ತಾ ಇದ್ರು. ನಾನು ಹೊರಗೆ ಬಂದಾಗ ಅವರಿಬ್ಬರು ನನ್ನನ್ನು ನೋಡಿ ಸುಮ್ಮನಾಗಿ ಬಿಟ್ರು. ಆಗಲೇ ನನ್ನ ಮಾವ ಹೇಳಿದ್ರು, ಸದ್ಯ ನೀನು ಎಷ್ಟು ಹೇಳಲಾಗುತ್ತೋ ಅಷ್ಟು ಮಾತ್ರ ಕೇಳಿಸ್ಕೊ, ಆ ಕೆಲಸಗಳನ್ನು ಮಾತ್ರ ಮಾಡು, ಹೆಚ್ಚಾಗಿ ಪ್ರಶ್ನೆ ಕೇಳುವುದು ಒಳ್ಳೆಯದಲ್ಲ. ಅವರ ಈ ಮಾತು ಕೇಳಿ ನನಗೆ ಅರ್ಥವಾಗಿದ್ದು, ಅವರಿಗೂ ಕೂಡ ನನ್ನ ಬದಲಾವಣೆಗಳು ಕಾಣಿಸುತ್ತಿವೆ ಎಂದು. ಮೊದಲೆಲ್ಲ ನಾನು ಪ್ರತಿಯೊಂದು ಮಾತುಗಳನ್ನು ಮೌನವಾಗಿ ಕೇಳಿಸ್ಕೊಳ್ತಾ ಇದ್ದೆ. ಆದರೆ ಈಗ ನಾನು ಪ್ರತಿಯೊಂದು ವಿಷಯಗಳನ್ನು ತುಂಬ ಗಮನ ಇಟ್ಟು ನೋಡ್ತಾ ಇದ್ದೆ. ಅದೇ ರಾತ್ರಿ ಒಂದು ಅಪರಿಚಿತ ನಂಬರ್ನಿಂದ ನನಗೆ ಫೋನ್ ಬಂದಿತ್ತು. ನಾನು ಫೋನನ್ನು ರಿಸೀವ್ ಮಾಡಿದೆ. ಯಾರೋ ಗಂಡಸರು ಮಾತನಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನಿನ್ನ ಗಂಡ ಮತ್ತು ಮಗು ಚೆನ್ನಾಗಿರಬೇಕು ಅಂದರೆ ಈಗ ನೀನು ನೋಡುತ್ತಿರುವುದನ್ನು ಇಲ್ಲಿಗೆ ನಿಲ್ಲಿಸಿಬಿಡು, ಸತ್ಯ ಹುಡುಕಾಡುವ ಪ್ರಯತ್ನ ಪಡಬೇಡ. ನಾನು ಏನಾದರೂ ಕೇಳುವ ಮೊದಲೇ ಕಾಲ್ ಕಟ್ಟಾಗಿ ಬಿಟ್ಟಿತ್ತು. ನನ್ನ ಕೈಗಳು ನಡುಗುತ್ತಿದ್ದವು. ನಾನು ತಕ್ಷಣ ಆ ನಂಬರ್ಗೆ ಮತ್ತೆ ಫೋನ್ ಮಾಡಿದೆ. ಆದರೆ ಅಷ್ಟರಲ್ಲೇ ಆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈ ವಿಷಯಗಳನ್ನು ನಾನು ರವಿಗೆ ಹೇಳಿದಾಗ ಅವರು ಹೇಳ್ತಾ ಇದ್ರು, ಈಗ ಇವೆಲ್ಲವೂ ತುಂಬಾ ದೂರ ಹೊರಟು ಹೋಗಿದ್ದಾವೆ, ನಾವು ತಕ್ಷಣ ಪೊಲೀಸರ ಬಳಿ ಹೋಗಬೇಕು ಅಂತ. ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಭಯ ತುಂಬಿಕೊಂಡಿತ್ತು. ಪೂರ್ತಿ ಸತ್ಯ ತಿಳಿದುಕೊಳ್ಳದೆ ನಾವು ಏನಾದರೂ ಮಾಡಿದ್ರೆ ಇವರುಗಳು ಸಾಕ್ಷಿಗಳನ್ನು ಅಲಿಸಿ ಹಾಕಬಹುದು ಅಂತ. ನಾನು ರವಿಗೆ ಹೇಳಿದೆ, ನಾವು ಇನ್ನೂ ಸ್ವಲ್ಪ ಸಮಯ ಕಾಯೋಣ, ನನಗನ್ನಿಸ್ತಾ ಇದೆ ಸತ್ಯ ತಾನಾಗಿಯೇ ನಮ್ಮ ಮುಂದೆ ಬರುತ್ತದೆ. ಮಾರನೆಯ ದಿನ ನಡೆದ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸಿಬಿಟ್ಟಿತ್ತು. ನಾನು ಮಾರ್ಕೆಟ್ನಿಂದ ಮನೆಗೆ ವಾಪಸ್ ಬರಬೇಕಾದ್ರೆ ಮನೆಯ ಮುಂದೆ ಒಂದು ಕಾರು ನಿಂತುಕೊಂಡಿತ್ತು. ಅದರಲ್ಲಿಂದ ಒಬ್ಬ ವ್ಯಕ್ತಿ ನಮ್ಮ ಮನೆಯೊಳಗೆ ಹೋದ್ರು. ನಾನು ಆ ವ್ಯಕ್ತಿಯನ್ನು ಇದಕ್ಕೆ ಮೊದಲು ಯಾವತ್ತೂ ನೋಡಿರಲಿಲ್ಲ. ನಾನು ಕೂಡ ನಿಧಾನವಾಗಿ ಮನೆಯೊಳಗೆ ಹೋಗೋಣ ಅಂದುಕೊಂಡೆ. ಆದರೆ ಹಾಲಿನ ಬಾಗಿಲು ಮುಚ್ಚಿತ್ತು. ಒಳಗಿನಿಂದ ತುಂಬಾ ನಿಧಾನವಾದ ಮಾತುಗಳು ಕೇಳಿಸುತ್ತಿದ್ವು. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಹೊರಗೆ ಬಂದ. ಅವನ ಕೈಯಲ್ಲಿ ಅದೇ ನೀಲಿ ಬಣ್ಣದ ಫೈಲ್ ಇತ್ತು. ಆಸ್ಪತ್ರೆಯಲ್ಲಿ ಕವಿತಾಳ ಬಳಿ ಇದ್ದ ಅದೇ ಫೈಲು. ಅವನು ಹೋಗಬೇಕಾದ್ರೆ ಕವಿತಾಳ ಬಳಿ ಹೇಳ್ತಾ ಇದ್ದ, ಇನ್ನು ತಡ ಮಾಡಬೇಡ, ಸತ್ಯ ಹೊರಬಂದ್ರೆ ಎಲ್ಲವೂ ನಿನ್ನ ಕೈಯಿಂದ ಜಾರಿ ಹೋಗುತ್ತೆ.
ಅವನು ನನ್ನನ್ನು ಬಾಗಿಲಿನ ಬಳಿ ನೋಡಿ ಶಾಕ್ ಆಗಿದ್ದ. ಆದರೆ ಆ ವ್ಯಕ್ತಿ ಏನು ಮಾತನಾಡದೆ ಬೇಗ ತನ್ನ ಕಾರಿನಲ್ಲಿ ಕುಳಿತುಕೊಂಡು ಅಲ್ಲಿಂದ ಹೊರಟು ಹೋದ. ನಾನು ತಕ್ಷಣ ಕವಿತಾಳ ಬಳಿ ಕೇಳಿದೆ, ಅಕ್ಕ, ಈ ವ್ಯಕ್ತಿ ಯಾರು? ಅವಳು ನನ್ನ ಕಡೆ ತಿರುಗಿ ಕೂಡ ನೋಡದೆ ಹೇಳಿದ್ಲು, ನಿನಗೆ ಎಲ್ಲ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾ ಅವಳು ತನ್ನ ರೂಮ್ಗೆ ಹೊರಟು ಹೋಗಿದ್ಲು. ಆ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರಲಿಲ್ಲ. ನನ್ನ ಕಣ್ಣ ಮುಂದೆ ಆಸ್ಪತ್ರೆಯ ದೃಶ್ಯ, ಬ್ಯಾಂಕಿನ ಕಾಗದ ಪತ್ರಗಳು, ಆ ಹೆದರಿಕೆಯ ಫೋನ್ ಕಾಲ್ ಮತ್ತು ಆ ವ್ಯಕ್ತಿಯ ಭಯದ ಮುಖ ಪದೇ ಪದೇ ಕಾಣಿಸುತ್ತಿದ್ದವು. ನನಗನ್ನಿಸ್ತಾ ಇತ್ತು, ಇದೆಲ್ಲದಕ್ಕೂ ಬಹುಶಃ ಯಾವುದೋ ಸಂಬಂಧ ಇದ್ದೇ ಇದೆ ಎಂದು. ಬೆಳಿಗ್ಗೆ ನಾನು ತೀರ್ಮಾನ ಮಾಡಿದ್ದೆ, ಇನ್ನು ಮುಂದೆ ನಾನು ಭಯದಿಂದ ಹೆದರಿಕೊಂಡು ಈ ರೀತಿ ಬದುಕುವುದಿಲ್ಲ. ನಾನು ಅಲ್ಮಾರಿಯಿಂದ ನನ್ನ ಎಲ್ಲ ರೆಕಾರ್ಡಿಂಗ್ಗಳು, ಬ್ಯಾಂಕಿನ ಪೇಪರ್ಗಳು, ಆಸ್ಪತ್ರೆಯ ಫೈಲ್ ಎಲ್ಲವನ್ನು ಒಂದು ಬ್ಯಾಗಿನಲ್ಲಿ ಇಟ್ಟುಕೊಂಡೆ. ಅದೇ ಸಮಯದಲ್ಲಿ ರವಿ ನನ್ನ ಬಳಿ ಬಂದು ಹೇಳಿದ್ರು, ಈ ದಿನ ಸಾಯಂಕಾಲ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರ್ಬೇಕಂತೆ. ಅಮ್ಮ ಹೇಳ್ತಾ ಇದ್ರು, ಸಾಯಂಕಾಲ ಪರಿವಾರದ ಬಗ್ಗೆ ಯಾವುದೋ ಮುಖ್ಯವಾದ ತೀರ್ಮಾನ ತೆಗೆದುಕೊಳ್ಳಲಾಗುತ್ತಿದೆ. ಅವರ ಮಾತು ಕೇಳಿ ನನ್ನ ಹೃದಯ ತುಂಬ ಜೋರಾಗಿ ಹೊಡ್ಕೊಳ್ತಾ ಇತ್ತು. ನನಗನ್ನಿಸುತ್ತಿತ್ತು, ಬಹುಶಃ ವರ್ಷಗಳಿಂದ ಮುಚ್ಚಿಡಲಾಗಿದ್ದ ಸತ್ಯ ಈ ದಿನ ಹೊರಗೆ ಬರಬಹುದು ಅಂತ. ಆದರೆ ಆ ಸಭೆಯಲ್ಲಿ ಕೇವಲ ಒಂದು ರಹಸ್ಯ ಮಾತ್ರವಲ್ಲ, ಅಲ್ಲಿ ಹೊರಬರುವ ಸತ್ಯ ಇಡೀ ಕುಟುಂಬದ ಹಣೆಬರಹವನ್ನೇ ಬದಲಾಯಿಸಿ ಬಿಡುತ್ತೆ ಎಂದು ಆಗ ನನಗೆ ಗೊತ್ತಾಗಲಿಲ್ಲ. ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ಡ್ರಾಯಿಂಗ್ ರೂಮಿನಲ್ಲಿ ಎಲ್ಲರೂ ಬಂದು ಸೇರಿದ್ದರು. ಅತ್ತೆ, ಮಾವ, ಭಾವ, ಕವಿತಾ, ನಾನು ಎಲ್ಲರೂ ಕುಳಿತುಕೊಂಡಿದ್ವಿ. ನನ್ನ ಮಗು ಕೂಡ ನನ್ನ ಜೊತೆಯನ್ನೇ ಕುಳಿತುಕೊಂಡಿತ್ತು. ನನ್ನ ಮಾವನವರು ತುಂಬ ಗಂಭೀರವಾಗಿ ಹೇಳಿದರು, ಈ ದಿನ ಈ ಮನೆಯ ಬಹು ಮುಖ್ಯವಾದ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ನಾನು ಅವರನ್ನೇ ನೋಡ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಭಯ ತುಂಬಿಕೊಂಡಿತ್ತು. ನನ್ನ ಅತ್ತೆ ನನ್ನನ್ನೇ ನೋಡುತ್ತಾ ಹೇಳಿದರು, ಸಂಧ್ಯಾ, ನಿನಗೆ ಈ ಮನೆಯ ನಿಯಮಗಳು ಇಷ್ಟವಿಲ್ಲದಿದ್ದರೆ ನೀನು ಬೇರೆ ಮನೆ ಮಾಡಿಕೊಂಡು ಹೊರಟು ಹೋಗಬಹುದು. ಮನೆಯಲ್ಲಿ ಪ್ರತಿದಿನದ ಈ ನಾಟಕಗಳನ್ನು ನನ್ನಿಂದ ನೋಡಲಾಗುವುದಿಲ್ಲ. ನಾನು ಏನಾದರೂ ಹೇಳುವ ಮೊದಲೇ ಕವಿತಾ ಎದ್ದು ನಿಂತು ಹೇಳಿದ್ಲು, ಮಾವ, ಇಲ್ಲಿ ಯಾರಾದರೂ ಏನಾದರೂ ಹೇಳುವ ಮೊದಲೇ ನಾನು ನೇರವಾಗಿ ಹೇಳಬೇಕು ಅಂದುಕೊಂಡಿದ್ದೇನೆ. ಈ ಮನೆಯ ಎಲ್ಲ ಚಿಂತೆಗೂ ಕಾರಣ ಈ ಸಂಧ್ಯಾನೇ. ಇವಳು ಈ ಮನೆಗೆ ಬಂದಾಗಿನಿಂದ ಒಂದೇ ಒಂದು ದಿನ ಕೂಡ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಇವಳು ಎಲ್ಲರ ವಿರುದ್ಧ ಮಾತನಾಡ್ತಾಳೆ, ಎಲ್ಲದರಲ್ಲೂ ಮೂಗು ತೂರಿಸಿ ನಮ್ಮ ಮೇಲೇನೆ ಅನುಮಾನ ಪಡ್ತಾಳೆ. ಅಷ್ಟು ಮಾತ್ರವಲ್ಲ, ಹೀಗೆ ಬ್ಯಾಂಕಿಗೆ ಕೂಡ ಹೊರಟು ಹೋಗಿದ್ದಾಳೆ. ಅವಳ ಮಾತು ಕೇಳಿ ನನಗೆ ನಗು ಬಂದುಬಿಟ್ಟಿತ್ತು. ನಾನು ನಿಧಾನವಾಗಿ ಹೇಳಿದೆ, ಅಕ್ಕ, ಈ ದಿನ ನಾನು ಕೂಡ ಏನನ್ನೋ ಹೇಳಬೇಕು ಅಂತ ಅಂದುಕೊಳ್ತಾ ಇದ್ದೀನಿ. ಕವಿತಾ ವ್ಯಂಗ್ಯವಾಗಿ ನಗುತ್ತಾ ಹೇಳಿದ್ಲು, ಹಾ ಹೇಳು, ಈ ದಿನ ನಿನ್ನ ಮಾತುಗಳನ್ನು ಸಹ ಕೇಳಿಸಿಕೊಳ್ಳೋಣ. ನಾನು ನನ್ನ ಬ್ಯಾಗನ್ನು ಓಪನ್ ಮಾಡಿ ಅದರಲ್ಲಿಂದ ಪೆನ್ ಡ್ರೈವ್ ಅನ್ನು ಹೊರತೆಗೆದು ರವಿಗೆ ತೋರಿಸಿ ಅವರಿಗೆ ಹೇಳಿದೆ, ಮೊದಲು ಇದನ್ನು ಕೇಳಿಸಿಕೊಳ್ಳಿ. ರವಿ ಟಿವಿಗೆ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ರೆಕಾರ್ಡಿಂಗ್ ಅನ್ನು ಆನ್ ಮಾಡಿದ್ರು. ಅದರಲ್ಲಿ ಕವಿತಾಳ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಸಂಧ್ಯಾಗೆ ಈಗಲೇ ಏನೋ ಗೊತ್ತಾಗಬಾರ್ದು. ಅವಳು ಖುದ್ದು ತಾನಾಗಿಯೇ ಈ ಮನೆ ಬಿಟ್ಟು ಹೋಗುವವರೆಗೂ ನಮ್ಮ ಕೆಲಸಗಳು ಮುಗಿಯುವುದಿಲ್ಲ. ನಂತರ 2ನೆಯ ರೆಕಾರ್ಡಿಂಗ್, ಅದರಲ್ಲಿ ಅವಳು ಹೇಳ್ತಾ ಇದ್ಲು, ರವಿಯನ್ನು ನಾನು ಸಂಭಾಳಿಸುತ್ತೇನೆ. ಅವನಿಗೆ ತುಂಬ ಹೆಚ್ಚಾಗಿ ಅರ್ಥ ಮಾಡಿಸುವ ಅವಶ್ಯಕತೆ ಇಲ್ಲ. ಅವನು ಭಾವನೆಗಳಿಗೆ ಬೆಲೆ ಕೊಡುತ್ತಾನೆ. ಅವನನ್ನು ಮುಟ್ಟಾಳನನ್ನಾಗಿಸುವುದು ತುಂಬ ಸುಲಭ. ಈ ಮಾತು ಕೇಳಿದ ತಕ್ಷಣ ಅಲ್ಲಿ ಮೌನ ಆವರಿಸಿತು. ಅತ್ತೆಯ ಮುಖ ಇಳಿದು ಹೋಗಿತ್ತು. ಕವಿತಾ ಗಾಬರಿಯಿಂದ ಹೇಳಿದ್ಲು, ಇಲ್ಲ, ಇದೆಲ್ಲ ಸುಳ್ಳು. ಇದೆಲ್ಲವನ್ನು ಯಾರೋ ಎಡಿಟ್ ಮಾಡಿದ್ದಾರೆ. ನಾನು ತುಂಬ ಶಾಂತವಾಗಿ ಬ್ಯಾಂಕಿನ ಕಾಗದ ಪತ್ರಗಳನ್ನು ಮುಂದೆ ಇಟ್ಟು ಹೇಳಿದೆ, ಇದು ಕೂಡ ಸುಳ್ಳ? ಆಗಿದ್ರೆ ಬ್ಯಾಂಕಿನಲ್ಲಿ ನಮ್ಮ ದಾಖಲೆಗಳನ್ನು ಬದಲಾಯಿಸಲು ಪ್ರಯತ್ನಿಸಿದ್ದು ಯಾರು? ಯಾಕೆ? ಮತ್ತು ಆಸ್ಪತ್ರೆಯಲ್ಲಿ ನಿಮ್ಮ ಕೈಯಲ್ಲಿ ಅದೇ ಫೈಲ್ ಯಾಕೆ ಇತ್ತು? ಈ ಮಾತು ಕೇಳಿದ ತಕ್ಷಣ ಕವಿತಾಳ ಮುಖದ ಭಾವನೆಗಳು ಬದಲಾಗಿ ಬಿಟ್ಟಿದ್ವು. ಅವಳ ಮುಖ ಬಿಳಿಚಿಕೊಂಡಿತ್ತು. ಆಗಲೇ ರವಿ ಕೋಪದಿಂದ ಕೇಳಿದ್ರು, ಅತ್ತಿಗೆ, ಸತ್ಯ ಏನು? ಇನ್ನು ನೀವು ಯಾವುದೇ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ. ರವಿಯ ಕೋಪಕ್ಕೆ ಸ್ವಲ್ಪ ಸಮಯ ಹಾಲಿನಲ್ಲಿ ಯಾವುದೇ ಶಬ್ದ ಇರಲಿಲ್ಲ. ನಂತರ ಕವಿತಾ ಅಳಲು ಶುರು ಮಾಡಿದ್ಲು. ಅವಳು ಅಳುತ್ತಾ ನಿಧಾನವಾಗಿ ಹೇಳ್ತಾ ಇದ್ಲು, ಹೌದು, ನಾನು ತಪ್ಪು ಮಾಡಿದ್ದೇನೆ. ಆದರೆ ಈ ತಪ್ಪಿನಲ್ಲಿ ನಾನು ಒಂಟಿಯಾಗಿಲ್ಲ. ಈ ಮಾತು ಕೇಳಿದ ತಕ್ಷಣ ಎಲ್ಲರ ಕಣ್ಣುಗಳು ಅವಳನ್ನೇ ನೋಡ್ತಾ ಇದ್ವು. ಅವಳು ನಡುಗುತ್ತಿರುವ ಧ್ವನಿಯಲ್ಲೇ ಹೇಳ್ತಾ ಇದ್ರು, ಕಳೆದ 2 ವರ್ಷಗಳಿಂದ ನಮ್ಮ ಬಿಸ್ನೆಸ್ನಲ್ಲಿ ತುಂಬ ನಷ್ಟವಾಗ್ತಾ ಇದೆ. ನಮಗೆ ದುಡ್ಡು ಸಿಗ್ಲಿಲ್ಲ ಅಂದರೆ ನಮ್ಮ ಮನೆ ಕೂಡ ನಮ್ಮ ಕೈಯಿಂದ ತಪ್ಪಿ ಹೋಗ್ತಾ ಇತ್ತು. ಅದೇ ಸಮಯದಲ್ಲಿ ಯಾರೋ ನಮಗೆ ಸಲಹೆ ಕೊಟ್ಟರು, ರವಿಯ ಭಾಗದ ಆಸ್ತಿ ಕೂಡ ನಮ್ಮ ಹೆಸರಿಗೆ ಬಂದು ಬಿಟ್ರೆ ಬ್ಯಾಂಕಿನಿಂದ ಹೊಸ ಲೋನ್ ನಮಗೆ ಸಿಗುತ್ತೆ ಅಂತ. ಆದ್ದರಿಂದಲೇ ನಾವು ನಿಧಾನವಾಗಿ ಎಲ್ಲ ರಸೀದಿಗಳನ್ನು, ಕಾಗದ ಪತ್ರಗಳನ್ನು ಶೇಖರಿಸಲು ಶುರು ಮಾಡಿದೆವು. ಆ ಮಾತು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ನಾವು ಅಂದುಕೊಳ್ತಾ ಇದ್ವು, ಸಂಧ್ಯಾ ಬೇಸರ ಮಾಡಿಕೊಂಡು ಖುದ್ದು ತಾನಾಗಿಯೇ ಈ ಮನೆ ಬಿಟ್ಟು ಹೊರಟು ಹೋಗಬೇಕು ಅಂತ. ಆದ್ದರಿಂದಲೇ ನಾವು ಪ್ರತಿದಿನ ಅವಳಿಗೆ ಅಷ್ಟೊಂದು ಅವಮಾನ ಮಾಡ್ತಾ ಇದ್ದಿದ್ದು, ಅವಳು ಒಂಟಿತನ ಅನುಭವಿಸುವಂತೆ ಮಾಡಿದ್ದು, ಅವಳ ಪ್ರತಿಯೊಂದು ಪ್ರಯತ್ನವನ್ನು ನಾವೇ ವಿಫಲಗೊಳಿಸಿದ್ದು.
ಅತ್ತೆ ಅವಳ ಬಟ್ಟೆಗಳನ್ನು ಸಹ ಬಚ್ಚಿಟ್ಟಿದ್ರು. ಬ್ಯಾಂಕಿನಲ್ಲಿ ಅರ್ಜಿಗಳನ್ನು ಹಾಕಿದ್ದು ಸಹ ನಾನೇ. ಆಸ್ಪತ್ರೆಯ ಫೈಲ್ ಕೂಡ ಅದೇ ಉದ್ದೇಶದಿಂದಲೇ ಆಗಿತ್ತು. ಆದರೆ ಇದೆಲ್ಲದಕ್ಕೂ ತುಂಬಾ ದೊಡ್ಡ ಆಘಾತ ಇನ್ನೂ ಉಳಿದಿತ್ತು. ನಾನು ನೇರವಾಗಿ ಕೇಳಿದೆ, ಯಾವ ದಿನ ನನ್ನ ಮಗ ಆಸ್ಪತ್ರೆಯಲ್ಲಿ ಆಪರೇಷನ್ ಥಿಯೇಟರ್ನಲ್ಲಿ ಇದ್ನೋ ಆ ದಿನ ನೀನು ಡಾಕ್ಟರ್ ಬಳಿ ಯಾಕೆ ಬಂದಿದ್ದೆ? ಕವಿತಾ ಜೋರಾಗಿ ಅಳಲು ಶುರು ಮಾಡಿದ್ಲು. ಅವಳು ತಲೆ ಬಗ್ಗಿಸಿಕೊಂಡು ಹೇಳ್ತಾ ಇದ್ಲು, ಹೌದು, ನಾನು ಅಂದುಕೊಳ್ತಾ ಇದ್ದೆ ನೀನು ಆಸ್ಪತ್ರೆಯನ್ನು ಬಿಟ್ಟು ಮನೆಗೆ ಬಂದು ಬಿಡಬೇಕು ಅಂತ. ಆ ದಿನ ನೀನು ಮನೆಗೆ ಬಂದು ಬಿಟ್ಟಿದ್ರೆ ಅದೇ ದಿನ ನಿನ್ನ ಕೈಯಿಂದ ಕೆಲವು ಕಾಗದ ಪತ್ರಗಳ ಮೇಲೆ ನಾವು ಸೈನನ್ನು ಮಾಡಿಸ್ಕೊಳ್ತಾ ಇದ್ವಿ. ನಾವು ನಿನಗೆ ಹೇಳ್ತಾ ಇದ್ವಿ ಇದು ಆಸ್ಪತ್ರೆಯ ಮುಖ್ಯವಾದ ಕಾಗದಗಳು ಅಂತ. ಆದರೆ ನಮ್ಮ ಎಲ್ಲ ಯೋಜನೆಗಳು ವಿಫಲವಾಯಿತು. ಅವರ ಮಾತು ಕೇಳಿ ನಾನು ಶಾಕ್ ಆಗಿದ್ದೆ. ನಾನು ನನ್ನ ಮಗನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಬ್ಬಿಕೊಂಡಿದ್ದೆ. ಒಂದು ವೇಳೆ ಆ ದಿನ ನಾನು ಆಸ್ಪತ್ರೆಯಿಂದ ಹೊರಗೆ ಬಂದಿದ್ರೆ ಬಹುಶಃ ಆ ದಿನವೇ ಎಲ್ಲವೂ ಮುಗಿದು ಹೋಗ್ತಾ ಇತ್ತು. ಈಗ ರವಿ ಕೋಪದಿಂದ ಎದ್ದು ನಿಂತು ಮೊಟ್ಟ ಮೊದಲ ಬಾರಿ ಅವನು ಪೂರ್ತಿ ಪರಿವಾರದ ಜೊತೆ ಕೋಪವಾಗಿ ಮಾತನಾಡ್ದ. ಇನ್ನು ಸಾಕು, ಇದೆಲ್ಲ ತುಂಬಾ ಅತಿಯಾಯಿತು. ಯಾವ ಮಹಿಳೆ ನನ್ನ ಮಗುವಿನ ಜೀವಕ್ಕಿಂತ ದುರಾಸೆಯ ಮುಖ್ಯವೆಂದು ತೀರ್ಮಾನ ಮಾಡಿದ್ಲೋ ಇನ್ನು ಮುಂದೆ ಆ ಮಹಿಳೆಗೆ ನಮ್ಮ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಗೌರವ ಸಿಗೋದಿಲ್ಲ. ಅವಳು ಗೌರವಕ್ಕೆ ಲಾಯಕ್ಕಿಲ್ಲದವಳು ಅಂತ ಹೇಳಿದ್ರು. ಅತ್ತೆ ಮಾವ ಇಬ್ಬರು ಕೂಡ ಅಳಲು ಶುರು ಮಾಡಿದ್ರು. ನಮ್ಮ ಮಾವ ಅಳುತ್ತಾ ಹೇಳಿದ್ರು, ಸಂಧ್ಯಾ, ನಮ್ಮನ್ನು ಕ್ಷಮಿಸಿಬಿಡು. ನಾವು ಯಾವಾಗಲೂ ನಮ್ಮ ದೊಡ್ಡ ಸೊಸೆಯ ಮಾತುಗಳ ಮೇಲೆ ತುಂಬಾ ವಿಶ್ವಾಸ ಇಟ್ಟಿದ್ವಿ. ನಾವು ಯಾವತ್ತೂ ನಿನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಿನ್ನ ಸ್ಥಿತಿಯನ್ನು, ನೋವನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನನೇ ಪಡಲಿಲ್ಲ ಅಂತ ಹೇಳಿದ್ರು. ನನ್ನ ಮನಸ್ಸಿನಲ್ಲಿ ನೋವು ತುಂಬಿಕೊಂಡಿತ್ತು. ಆದರೆ ಅವರ ಮೇಲೆ ನನಗೆ ಯಾವುದೇ ದ್ವೇಷ ಇರಲಿಲ್ಲ. ನಾನು ನಿಧಾನವಾಗಿ ಹೇಳಿದೆ, ಕ್ಷಮಿಸುವುದು ತುಂಬಾ ಸುಲಭದ ಕೆಲಸ. ಆದರೆ ಕಳೆದು ಹೋದ ನಂಬಿಕೆ ಸರಿಪಡಿಸುವುದು ಅದು ತುಂಬಾ ಕಷ್ಟ. ಅದೇ ಸಮಯದಲ್ಲಿ ನಮ್ಮ ಮನೆಯ ಬಾಗಿಲನ್ನು ಯಾರೋ ಜೋರಾಗಿ ತಟ್ತಾ ಇದ್ರು. ಹೊರಗೆ ಬ್ಯಾಂಕಿನ ಅಧಿಕಾರಿಗಳು ಮತ್ತು ಪೊಲೀಸರು ಸಹ ನಿಂತುಕೊಂಡಿದ್ರು. ವಿಚಾರಣೆ ನಡೆಸಲಾಯಿತು. ತಿರುಚಲಾದ ಎಲ್ಲಾ ದಾಖಲೆಗಳು ಸಹ ಈಗ ಬಹಿರಂಗಗೊಂಡಿದ್ದವು. ಕಾನೂನು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ತಾ ಇತ್ತು. ನಾನು ಯಾರ ಮೇಲೂ ಸೇಡು ತೀರಿಸಿಕೊಳ್ಳಲು ಪ್ರಯತ್ನ ಪಡಲಿಲ್ಲ. ನಾನು ಕೇವಲ ಸತ್ಯವನ್ನು ಮಾತ್ರ ಹೇಳಿದೆ. ಮುಂದಿನ ತೀರ್ಮಾನವನ್ನು ನಾವು ಕಾನೂನಿನ ಮೇಲೆಯೇ ಬಿಟ್ಟು ಬಿಟ್ಟಿದ್ದೆವು. ಕೆಲವು ದಿನಗಳಲ್ಲೇ ರವಿ ನಗರದ ಇನ್ನೊಂದು ಕಡೆ ಒಂದು ಸಣ್ಣ ಬಾಡಿಗೆಯನ್ನು ಮನೆಯನ್ನು ನೋಡಿದ್ರು. ನಾವುಗಳು ನಮ್ಮ ಜೀವನವನ್ನು ಸ್ವತಂತ್ರವಾಗಿ ನಡೆಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೆವು. ಮನೆ ಸಣ್ಣದಾಗಿತ್ತು, ಆದರೆ ಅದರಲ್ಲಿ ಯಾರದ್ದು ದ್ವೇಷದ ಮಾತುಗಳಿರಲಿಲ್ಲ. ಅಡಿಗೆ ಮನೆ ಚಿಕ್ಕದಾಗಿತ್ತು, ಆದರೆ ಅಲ್ಲಿ ಅವಮಾನ ಇರಲಿಲ್ಲ. ದುಡ್ಡು ಕಡಿಮೆ ಇತ್ತು, ಆದರೆ ನಮ್ಮ ಮನಸ್ಸಿನಲ್ಲಿ ಮಾತ್ರ ತುಂಬಾ ನೆಮ್ಮದಿ ಇತ್ತು. ನಾನು ನನ್ನ ಕೆಲಸವನ್ನು ಮತ್ತೆ ಶುರು ಮಾಡಿದೆ. ನಿಧಾನವಾಗಿ ನನ್ನ ಕೆಲಸ ಕೂಡ ಹೆಚ್ಚಾಗಲು ಶುರುವಾಯಿತು. ನಂತರ ನಾನು ಆನ್ಲೈನ್ನಲ್ಲಿ ಕೂಡ ಆರ್ಡರ್ಗಳನ್ನು ತೆಗೆದುಕೊಳ್ಳಲು ಸಹ ಶುರು ಮಾಡಿದೆ. ಕೆಲವು ವರ್ಷಗಳ ನಂತರ ನಾನು ಸಣ್ಣದಾಗಿ ಒಂದು ಬೊಟಿಕ್ ಅನ್ನು ಶುರು ಮಾಡಿದೆ. ರವಿ ಕೂಡ ತುಂಬಾ ಕಷ್ಟಪಟ್ಟು ಸಾಲವನ್ನು ತೀರಿಸುತ್ತಿದ್ದ. ಈಗ ರಾಜು ಪೂರ್ತಿಯಾಗಿ ಆರೋಗ್ಯವಾಗಿದ್ದ. ಮೊಟ್ಟ ಮೊದಲ ಬಾರಿ ಅವನು ಸ್ಕೂಲ್ನಲ್ಲಿ ರನ್ನಿಂಗ್ ರೇಸ್ನಲ್ಲಿ ಫಸ್ಟ್ ಬಂದಾಗ ಮೆಡಲ್ ಅನ್ನು ತೆಗೆದುಕೊಂಡು ನನ್ನನ್ನು ತಬ್ಬಿಕೊಂಡಾಗ ನನಗೆ ಅನ್ನಿಸುತ್ತಿತ್ತು, ಆ ದೇವರು ನಮ್ಮ ಪ್ರತಿಯೊಂದು ಕಣ್ಣೀರಿಗೂ ಕಷ್ಟಕ್ಕೂ ನಮಗೆ ಫಲವನ್ನು ಕೊಟ್ಟಿದ್ದಾರೆ ಅಂತ. ಸಮಯ ಅದರ ತೀರ್ಮಾನವನ್ನು ಅದು ಮಾಡಿತು. ಕವಿತಾಳ ದುರಾಸೆ ಅವಳನ್ನು ಎಲ್ಲಿಯೂ ಬಿಡಲೇ ಇಲ್ಲ. ಅವಳಿಂದ ಸಾಲ ತೀರಿಸಲಾಗಲಿಲ್ಲ. ಸಂಬಂಧಿಕರ ಮುಂದೆ ಸುಳ್ಳು ಗೌರವವನ್ನು ಉಳಿಸಿಕೊಳ್ಳಲು ಅವಳು ತನ್ನ ಮನುಷ್ಯತ್ವವನ್ನೇ ಬಿಟ್ಟು ಬಿಟ್ಟಿದ್ದಳು. ಆದರೆ ಅವಳ ಕಷ್ಟದ ಸಮಯದಲ್ಲಿ ಯಾವ ಸಂಬಂಧಿಕರು ಅವಳ ಪರವಾಗಿ ನಿಂತುಕೊಳ್ಳಲೇ ಇಲ್ಲ. ಯಾವ ಜನರಿಗಾಗಿ ಅವಳು ಎಲ್ಲ ಸಂಬಂಧಗಳನ್ನು ಬಿಟ್ಟು ಬಿಟ್ಟಿದ್ದಳೋ ಅದೇ ಜನ ಈ ದಿನ ಅವಳ ಕೈಯನ್ನು ಸಹ ಬಿಟ್ಟು ಬಿಟ್ಟಿದ್ದರು. ಅತ್ತೆ ಮಾವ ಕೂಡ ಈಗ ಅರ್ಥ ಮಾಡಿಕೊಂಡಿದ್ದರು. ಮನೆ ಕೆಲಸದಿಂದ ಅಲ್ಲ, ಪ್ರೀತಿಯಿಂದ ನಡೆಯುತ್ತದೆ ಎಂದು. ಒಂದು ದಿನ ಅವರುಗಳು ನಮ್ಮ ಹೊಸ ಮನೆಗೆ ಬಂದಿದ್ದರು. ಅತ್ತೆ ನನ್ನ ಮಗುವನ್ನು ತಬ್ಬಿಕೊಂಡು ಅಳುತ್ತಾ ಹೇಳಿದ್ರು, ಮಗ, ನಮ್ಮನ್ನು ಕ್ಷಮಿಸಿಬಿಡು. ನಾನು ಅವರಿಗೆ ಬಿಸಿ ಬಿಸಿ ಟೀಯನ್ನು ತಯಾರಿಸಿದೆ. ನನ್ನ ಮನಸ್ಸಿನಲ್ಲಿ ಅವರ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ. ಯಾಕೆಂದ್ರೆ ನನಗೆ ಅರ್ಥವಾಗಿತ್ತು, ಎಲ್ಲದಕ್ಕಿಂತಲೂ ದೊಡ್ಡ ಉತ್ತರ ದ್ವೇಷದಿಂದ ಅಲ್ಲ, ಗೌರವದಿಂದ ಬದುಕುವುದರಲ್ಲಿ ಇದೆ ಎಂದು. ಈ ದಿನ ನಾನು ಹಿಂದೆ ತಿರುಗಿ ನೋಡಿದಾಗ ನನಗೆ ಅರ್ಥವಾಗುತ್ತೆ, ಆ ದಿನ ಆಸ್ಪತ್ರೆಯ ಹೊರಗೆ ನಿಂತು ನಾನು ತೆಗೆದುಕೊಂಡ ನಿರ್ಧಾರ ನನ್ನ ಜೀವನದ ಅತ್ಯಂತ ಉತ್ತಮವಾದ ಒಳ್ಳೆಯ ತೀರ್ಮಾನವಾಗಿತ್ತು. ಒಂದು ವೇಳೆ ಆ ದಿನ ನಾನು ಹೆದರಿಕೊಂಡು ನನ್ನ ಮಗನನ್ನು ಒಂಟಿಯಾಗಿ ಬಿಟ್ಟು ಮನೆಗೆ ಹೊರಟು ಹೋಗಿದ್ರೆ ಬಹುಶಃ ಆ ದಿನ ನಾನು ನನ್ನ ಮಗನನ್ನು ಸಹ ಕಳೆದುಕೊಳ್ತಾ ಇದ್ದೆ, ನನ್ನ ಆತ್ಮ ಗೌರವವನ್ನು ಸಹ ಕಳೆದುಕೊಳ್ಳುತ್ತಿದ್ದೆ ಮತ್ತು ನನ್ನ ಭವಿಷ್ಯವನ್ನು ಸಹ ಕಳೆದುಕೊಳ್ತಾ ಇದ್ದೆ. ಆ ದಿನ ಮೊಟ್ಟ ಮೊದಲ ಬಾರಿ ನಾನು ನನ್ನ ಭಯವನ್ನು ಅಲ್ಲ, ನನ್ನ ಮನಸ್ಸಿನ ಮಾತುಗಳನ್ನು ಕೇಳಿದ್ದೆ. ಅದೇ ನನಗೆ ಬಹುದೊಡ್ಡ ಗೆಲುವನ್ನು ತಂದುಕೊಟ್ಟಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.